ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಪೆಟ್ಟಿ ಕ್ಯಾಶ್ ಮೇಲೆ ಪ್ರಾಬ್ಲಮ್ಸ್ ಗಳನ್ನ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಕೂಡ ಇನ್ನೊಂದೆರಡು ಪ್ರಾಬ್ಲಮ್ಸ್ ಗಳನ್ನ ನಾನು ಸಾಲ್ವ್ ಮಾಡ್ತೇನೆ. ಸೊ ಪ್ರಾಬ್ಲಮ್ ಅನ್ನ ಬರ್ದಿದ್ದೀನಿ. ಸೊ ಪ್ರಾಬ್ಲಮ್ ಅನ್ನ ಒಂದ್ಸತಿ ಮೊದಲಿಗೆ ನೋಡ್ಕೊಂಡು ಬರೋಣ. ಪ್ರಿಪೇರ್ ಪೆಟ್ಟಿ ಕ್ಯಾಶ್ ಬುಕ್ ಫ್ರಮ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ಸ್. ಸೊ ನಾವು ಏನ್ ಮಾಡಬೇಕು, ಪೆಟ್ಟಿ ಕ್ಯಾಶ್ ಬುಕ್ ಅನ್ನ ಇಲ್ಲಿ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಇದು 6 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಸೊ ಇದನ್ನ 6 ಮಾರ್ಕ್ಸ್ ಗೆ ಕೇಳ್ತಾರೆ. ಡೇಟ್ ಕೊಟ್ಟಿದ್ದಾರೆ 2019 ಜುಲೈ 1st. ಸೊ ಜುಲೈ 1st ಗೆ ನಮಗೆ ಟ್ರಾನ್ಸಾಕ್ಷನ್ ಆಗಿದೆ. ರಿಸೀವ್ಡ್ ₹2000 ಇಂಟ್ರೆಸ್ಟ್ ಅಮೌಂಟ್ ಫ್ರಮ್ ದ ಹೆಡ್ ಕ್ಯಾಶಿಯರ್. ಸೊ ಹೆಡ್ ಕ್ಯಾಶಿಯರ್ ಕಡೆಯಿಂದ ಏನಾಗ್ತಾ ಇದೆ, ನಮಗೆ ₹2000 ಬರ್ತಾ ಇದೆ. ಅಂದ್ರೆ ಪೆಟ್ಟಿ ಕ್ಯಾಶ್ ಗಳನ್ನ ಎಕ್ಸ್ಪೆನ್ಸಸ್ ಗಳನ್ನ ಮಾಡೋದಕ್ಕೆ ನಮಗೆ ಮೊದಲಿಗೆ ಕ್ಯಾಶ್ ಬರ್ತಾ ಇದೆ. ಎಷ್ಟು ಬರ್ತಾ ಇದೆ? ₹2000 ಬರ್ತಾ ಇದೆ. ಸೆಕೆಂಡ್ ಒನ್ ನೋಡಿ, ಆಟೋ ಫೇರ್. ಸೊ ನಾವು ಮೊದಲಿಗೆ ಫಸ್ಟ್ ಟ್ರಾನ್ಸಾಕ್ಷನ್ ಏನಿದೆ, ಕ್ಯಾಶ್ ಬಂದಿದೆ ನಮಗೆ. ಸೊ ಮೊದಲಿಗೆ ನಾವು ಕ್ಯಾಶ್ ಬ್ಯಾಲೆನ್ಸ್ ಅನ್ನ ಬರ್ಕೊಳ್ಬೇಕು. ಸೊ ಎಲ್ಲಿ ಬರೀಬೇಕು? ಅಮೌಂಟ್ ರಿಸೀವ್ ಕಾಲಮ್ ಅಲ್ಲಿ ಬರೀಬೇಕು. ಸೊ ಅದನ್ನ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಹೇಳ್ತೀನಿ. ಸೆಕೆಂಡ್ ಒನ್ ನೋಡಿ, ಆಟೋ ಫೇರ್ ₹155. ಸೊ ಆಟೋ ಫೇರ್ ಕೊಟ್ಟಿದ್ದಾರೆ. ಸೊ ಅಂದ್ರೆ ಆಟೋನ ಬಾಡಿಗೆ ಕೊಟ್ಟಿದ್ದಾರೆ ₹155. ಕೊರಿಯರ್ ಸರ್ವಿಸಸ್ ₹140. ಸೊ ಕೊರಿಯರ್ ಚಾರ್ಜಸ್ 140. ಇರೇಸರ್, ಶಾರ್ಪ್ನರ್, ಪೆನ್ಸಿಲ್ಸ್. ಸೊ ಸ್ಟೇಷನರಿ ಐಟಮ್ಸ್. ಸೊ ₹105 ಅನ್ನು ಕೊಟ್ಟಿದ್ದಾರೆ. ಸ್ಪೀಡ್ ಪೋಸ್ಟ್ ಚಾರ್ಜಸ್. ಸೊ ಪೋಸ್ಟಲ್ ಚಾರ್ಜಸ್ ₹98. ರಿಫ್ರೆಶ್ಮೆಂಟ್ ಎಕ್ಸ್ಪೆನ್ಸಸ್ ₹195. ಕಂಪ್ಯೂಟರ್ ಸ್ಟೇಷನರಿ ₹165. ಸೊ ಈ ತರ ನಮ್ಗೆ ಏನ್ ಮಾಡಿದ್ದಾರೆ, ವೇರಿಯಸ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಸೊ ಈಗ ನಾವೇನ್ ಮಾಡ್ಕೊಳ್ಬೇಕು, ಮೊದಲಿಗೆ ಫಾರ್ಮ್ಯಾಟ್ ಅನ್ನ ಹಾಕೋಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕು, ಯಾವ ಯಾವ ಎಕ್ಸ್ಪೆನ್ಸಸ್ ಎಲ್ಲೆಲ್ಲಿ ಬರುತ್ತೆ ಅಂತ ಅನ್ನೋದನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ಅದನ್ನ ಪಾಯಿಂಟ್ ಔಟ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ನಾವೇನ್ ಮಾಡ್ಬೇಕು, ನಮ್ಗೆ ಅಲ್ಲಿ ಎಷ್ಟು ಅನಾಲಿಸಿಸ್ ಆಫ್ ಪೇಮೆಂಟ್ ಕಾಲಮ್ ಅನ್ನ ಹಾಕೊಳ್ಬೇಕು ಅನ್ನೋದಕ್ಕೆ ನಮ್ಗೆ ಅದು ಸಹಾಯ ಮಾಡುತ್ತೆ. ಸೊ ಮೊದಲಿಗೆ ನಾವು ಒಂದೊಂದನ್ನೇ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಎಂಟ್ರಿ ಏನಿದೆ, ರಿಸೀವ್ಡ್ ಕ್ಯಾಶ್ ಇದೆ. ಸೊ ಹಾಗಾಗಿ ಅದು ಎಲ್ಲೂ ಬರೋದಿಲ್ಲ. ಸೊ ಮೊದಲಿಗೆ ನಾವು ಅದನ್ನ ರಿಸೀವ್ಡ್ ಕ್ಯಾಶ್ ಅಲ್ಲಿ ಫಸ್ಟ್ ಗೆ ನಾವು ಅಮೌಂಟ್ ರಿಸೀವ್ಡ್ ಅಲ್ಲಿ ಬರೀತೇವೆ. ಸೆಕೆಂಡ್ ಒನ್ ನೋಡಿ, ಆಟೋ ಫೇರ್. ಸೊ ಆಟೋ ಫೇರ್ ಎದರಲ್ಲಿ ಬರುತ್ತೆ? ಸೊ ಆಟೋನ ಬಾಡಿಗೆ ಎಲ್ಲಿ ಬರುತ್ತೆ? ಕನ್ವೇಯನ್ಸ್ ಅಲ್ಲಿ ಬರುತ್ತೆ. ಸೊ ಟ್ರಾವೆಲಿಂಗ್ ನಾವು ಎಲ್ಲಿ ಮಾಡ್ತೀವಿ? ಸೊ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅನ್ನ ನಾವು ಅಲ್ಲೇ ಹಾಕ್ತೀವಿ. ಕನ್ವೇಯನ್ಸ್ ಕಾಲಮ್ ಅಲ್ಲಿ ನಾವು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅನ್ನ ಹಾಕ್ತೀವಿ. ಸೊ ಹಾಗಾಗಿ ಇದನ್ನ ಕನ್ವೇಯನ್ಸ್ ಅಂತ ಬರ್ತಾ ಇದ್ದೇನೆ. ಕನ್ವೇಯನ್ಸ್ ಅಂತ ಬರ್ತಾ ಇದ್ದೇನೆ. ಸೊ ಕನ್ವೇಯನ್ಸ್ ಕಾಲಮ್ ಅಲ್ಲಿ ಅದನ್ನ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಥರ್ಡ್ ಒನ್ ನೋಡಿ, ಕೊರಿಯರ್ ಸರ್ವಿಸಸ್. ಸೊ ಕೊರಿಯರ್ ಮಾಡಿದ್ದಾರೆ. ಸೊ ಕೊರಿಯರ್ ಅಂತ ಹೇಳಿದಾಗ ನಮಗೆ ಇದು ಎಲ್ಲಿ ಬರುತ್ತೆ? ಪೋಸ್ಟೇಜ್ ಅಲ್ಲಿ ಬರುತ್ತೆ. ಸೊ ಪೋಸ್ಟೇಜ್ ಅಂಡ್ ಟೆಲಿಗ್ರಾಮ್ ಕಾಲಮ್ ಅಲ್ಲಿ ಬರುತ್ತೆ. ಪೋಸ್ಟೇಜ್ ಅಂಡ್ ಟೆಲಿಗ್ರಾಮ್ ಕಾಲಮ್ ಅಲ್ಲಿ ಬರುತ್ತೆ. ಸೊ ಕೊರಿಯರ್ ಎದರ್ ರಿಲೇಟೆಡ್ ಆಗಿದೆ? ಪೋಸ್ಟೇಜ್ ರಿಲೇಟೆಡ್ ಆಗಿದೆ. ಸೊ ಹಾಗಾಗಿ ಕೊರಿಯರ್ ಸರ್ವಿಸಸ್ ಪೋಸ್ಟೇಜ್ ಅಂಡ್ ಟೆಲಿಗ್ರಾಮ್ ಅಲ್ಲಿ ಬರುತ್ತೆ. ಇರೇಸರ್ಸ್, ಶಾರ್ಪ್ನರ್ಸ್ ಅಂಡ್ ಪೆನ್ಸಿಲ್ಸ್. ಸೊ ಇವೆಲ್ಲ ಏನು? ಸ್ಟೇಷನರಿ ಐಟಮ್ಸ್. ಸೊ ಹಾಗಾಗಿ ಏನಾಗುತ್ತೆ, ಸ್ಟೇಷನರಿ ಕಾಲಮ್ ಅಲ್ಲಿ ಬರುತ್ತೆ. ಸ್ಟೇಷನರಿ ಕಾಲಮ್ ಅಲ್ಲಿ ಬರುತ್ತೆ. ಸ್ಪೀಡ್ ಪೋಸ್ಟ್ ಚಾರ್ಜಸ್. ಸೊ ಇದು ಕೂಡ ಪೋಸ್ಟೇಜ್ ಸಂಬಂಧಪಟ್ಟಿದ್ದಿರುತ್ತೆ. ಹಾಗಾಗಿ ಪೋಸ್ಟೇಜ್ ಅಂಡ್ ಟೆಲಿಗ್ರಾಮ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಒನ್, ರಿಫ್ರೆಶ್ಮೆಂಟ್. ಸೊ ಇದು ಪೋಸ್ಟೇಜ್ ಅಲ್ಲೂ ಬರೋದಿಲ್ಲ, ಕನ್ವೇಯನ್ಸ್ ಅಲ್ಲೂ ಬರೋದಿಲ್ಲ, ಆನಂತರ ಸ್ಟೇಷನರಿ ಅಲ್ಲೂ ಬರೋದಿಲ್ಲ. ಹಾಗಿದ್ರೆ ಎಲ್ಲಿ ಬರುತ್ತೆ? ಮಿಸ್ಲೇನಿಯಸ್ ಅಲ್ಲಿ ಬರುತ್ತೆ. ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್. ಇದನ್ನ ನಾವು ಸನ್ಡ್ರಿ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸನ್ಡ್ರಿ ಎಕ್ಸ್ಪೆನ್ಸಸ್ ಅಂತ ಕೂಡ ಕರಿತೀವಿ. ಸನ್ಡ್ರಿ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ಜನರಲ್ ಎಕ್ಸ್ಪೆನ್ಸಸ್. ಸೊ ನಾವು ಜನರಲಿ ಏನು ಎಕ್ಸ್ಪೆನ್ಸ್ ಮಾಡ್ತೀವಿ, ಖರ್ಚು ಮಾಡ್ತೀವಿ, ಅದಕ್ಕೆ ನಾವು ಸನ್ಡ್ರಿ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಅದನ್ನ ನಾವು ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಕಾಲಮ್ ಅಲ್ಲಿ ಹಾಕೊಳ್ಳುತ್ತೇವೆ. ಕಂಪ್ಯೂಟರ್ ಸ್ಟೇಷನರಿ. ಸೊ ಇದು ಕೂಡ ಸ್ಟೇಷನರಿ ಐಟಮ್ ಆಗಿದೆ. ಹಾಗಾಗಿ ಸ್ಟೇಷನರಿ ಕಾಲಮ್ ಅಲ್ಲಿ ಬರುತ್ತೆ. ಸೊ ಈ ತರ ನಾವೇನ್ ಮಾಡ್ಬೇಕು, ಮೊದಲಿಗೆ ಯಾವ ಕಾಲಮ್ ಅಲ್ಲಿ ಯಾವ ಪೇಮೆಂಟ್ಗಳು ಬರ್ತವೆ ಅನ್ನೋದನ್ನ ನಾವು ಮೊದಲಿಗೆ ಸ್ಪೆಸಿಫೈ ಮಾಡ್ಕೊಳ್ಬೇಕು. ಆಗ ನಮ್ಗೆ ಏನಾಗುತ್ತೆ, ಅನಾಲಿಸಿಸ್ ಆಫ್ ಪೇಮೆಂಟ್ ಕಾಲಮ್ ಹಾಕುವಾಗ ನಮ್ಗೆ ಈಸಿ ಆಗುತ್ತೆ. ಸೊ ಈಗ ನಾವೇನ್ ಮಾಡ್ಬೇಕು, ಯಾವ್ಯಾವ ಡಿಫ್ರೆಂಟ್ ಇದಾವೆ ಅನ್ನೋದನ್ನ ನೋಡ್ಬೇಕು. ಸೊ ಯಾವ್ಯಾವ ಕಾಲಮ್ಸ್ ಅನ್ನ ಹಾಕೊಳ್ಬೇಕು ಅನ್ನೋದನ್ನ ನಾನು ನೋಡ್ಬೇಕು. ಫಸ್ಟ್ ಒನ್ ನೋಡಿ, ಕನ್ವೇಯನ್ಸ್ ಇದೆ. ಸೊ 1 ಕಾಲಮ್ ಹಾಕ್ಬೇಕು. ಪೋಸ್ಟೇಜ್ ಅಂಡ್ ಟೆಲಿಗ್ರಾಮ್ ಇದೆ, 2 ಕಾಲಮ್ ಹಾಕ್ಬೇಕು. ಸ್ಟೇಷನರಿ ಇದೆ, 3 ಕಾಲಮ್ ಹಾಕ್ಬೇಕು. ಪೋಸ್ಟೇಜ್ ಅಂಡ್ ಟೆಲಿಗ್ರಾಮ್ ಮತ್ತೆ ರಿಪೀಟ್ ಆಗಿದೆ. ಸೊ 1 ಕಾಲಮ್ ಬರುತ್ತೆ. ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್. ಸೊ ಹೊಸ ಕಾಲಮ್ ಇದೆ. ಸೊ ಇದು 4 ಕಾಲಮ್ ಆಯ್ತು. ಮತ್ತೆ ಸ್ಟೇಷನರಿ ಬಂದಿದೆ. ಸ್ಟೇಷನರಿ ಆಲ್ರೆಡಿ ಇದೆ, ಹಾಗಾಗಿ ನಾವು ಅದನ್ನ ಸ್ಟೇಷನರಿಯಲ್ಲಿ ರೆಕಾರ್ಡ್ ಮಾಡ್ತೇವೆ. ಸೊ ಈಗ ನಮಗೆ ಎಷ್ಟು ಅನಾಲಿಸಿಸ್ ಆಫ್ ಪೇಮೆಂಟ್ ಕಾಲಮ್ ಅನ್ನು ಹಾಕೊಳ್ಬೇಕು, ಸೊ ಎಷ್ಟು ಕಾಲಮ್ಗಳನ್ನು ಹಾಕೊಳ್ಬೇಕು, ಎಕ್ಸ್ಪೆನ್ಸಸ್ ಕಾಲಮ್ ಅನ್ನು ಹಾಕೊಳ್ಬೇಕು ಅನ್ನೋದು
ಗೊತ್ತಾಗಿದೆ. ಸೊ ಟೋಟಲಿ ಎಷ್ಟು ಹಾಕಬೇಕು, 4 ಕಾಲಮ್ಸ್ ಹಾಕಬೇಕು, 4 ಕಾಲಮ್ಸ್ ಹಾಕಬೇಕು. ಸೊ ಈಗ ನಾವು ಫಾರ್ಮ್ಯಾಟ್ ಅನ್ನು ಮಾಡಿದ್ದೇವೆ. ಸೊ ಫಾರ್ಮ್ಯಾಟ್ ಅನ್ನು ನಾನು ಹಾಕ್ಬಿಟ್ಟಿದ್ದೇನೆ ಆಲ್ರೆಡಿ. ಸೊ ಸೊಲ್ಯೂಷನ್ ಮಾಡಬೇಕು. ಸೊ ಸೊಲ್ಯೂಷನ್ ಅಲ್ಲಿ ಪೆಟ್ಟಿ ಕ್ಯಾಶ್ ಬುಕ್ ಅಂತ ಬರೀಬೇಕು. ಬರೆದು ನಾವೇನ್ ಮಾಡಬೇಕು, ಫಾರ್ಮ್ಯಾಟ್ ಅನ್ನು ಹಾಕಬೇಕು. ಫಸ್ಟ್ ಒನ್ ಏನಿದೆ, ಅಮೌಂಟ್ ರಿಸೀವ್ಡ್ ಕಾಲಮ್ ಇರುತ್ತೆ. ಸೊ ಅಮೌಂಟ್ ಎಷ್ಟು ಬಂದಿರುತ್ತೆ ಅದನ್ನ ನಾವು ಅಲ್ಲಿ ಬರ್ತೀವಿ. ನೆಕ್ಸ್ಟ್ ಡೇಟ್ ಕಾಲಮ್, ಸೊ ಯಾವ ಡೇಟಿಗೆ ಬಂದಿರುತ್ತೆ ಅದನ್ನ ಬರ್ತೀವಿ. ಪರ್ಟಿಕ್ಯುಲರ್ಸ್ ಕಾಲಮ್, ಸೊ ಯಾವ ಐಟಮ್ಸ್ ಇರ್ತವೆ ಅದನ್ನ ಬರ್ತೀವಿ. ವೋಚರ್ ನಂಬರ್ ಇದ್ರೆ ವೋಚರ್ ನಂಬರ್ ಬರ್ತೀವಿ. ಅದಾದ್ಮೇಲೆ ಅಮೌಂಟ್ ಪೇಡ್ ಕಾಲಮ್ ಬರುತ್ತೆ. ಅಮೌಂಟ್ ಪೇಡ್ ಕಾಲಮ್ ಬರುತ್ತೆ. ಸೊ ಅಮೌಂಟ್ ಪೇಡ್ ಅಲ್ಲಿ ನಾವು ಎಷ್ಟು ಅಮೌಂಟ್ ಅನ್ನ ಕೊಡ್ತಾ ಇದೀವಿ ಅಂದ್ರೆ ಟೋಟಲ್ ಪೇಡ್ ಅಮೌಂಟ್ ಕಾಲಮ್ ಅದು. ನೆಕ್ಸ್ಟ್ ಒನ್ ಅನಾಲಿಸಿಸ್ ಆಫ್ ಪೇಮೆಂಟ್ ಬರುತ್ತೆ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ವೆರೈಟಿ ಆಫ್ ಎಕ್ಸ್ಪೆನ್ಸಸ್ ಕಾಲಮ್ ಅನ್ನು ಹಾಕೊಳ್ತೀವಿ. ಸೊ ಇಲ್ಲಿ ನಾನು ಆಲ್ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಎಷ್ಟು ಕಾಲಮ್ ಬರುತ್ತೆ, 4 ಕಾಲಮ್ ಬರುತ್ತೆ. ಸೊ ಫಸ್ಟ್ ಕಾಲಮ್ ಕನ್ವೇಯನ್ಸ್ ಕಾಲಮ್ ಅಂತ ಬರ್ತಿದ್ದೀವಿ. ಸೆಕೆಂಡ್ ಕಾಲಮ್ ಪೋಸ್ಟೇಜ್ ಕಾಲಮ್ ಅದನ್ನ ಬರ್ದಿದ್ದೀವಿ, ಅದನ್ನ ಹಾಕಿದೀವಿ. ಥರ್ಡ್ ಒನ್ ಸ್ಟೇಷನರಿ ಕಾಲಮ್, ಸೊ ಸ್ಟೇಷನರಿ ಕಾಲಮ್ ಕೂಡ ಹಾಕಿದೀವಿ. ಲಾಸ್ಟ್ ಒನ್ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಕಾಲಮ್, ಸೊ ಅದನ್ನು ಕೂಡ ಇಲ್ಲಿ ಪ್ರಿಪೇರ್ ಮಾಡಿದ್ದೀನಿ. ಸೊ ಈಗ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಮೊದಲಿಗೆ ನಾವೇನ್ ಮಾಡಬೇಕು, ಎಕ್ಸ್ಪೆನ್ಸಸ್ ಬರೆಯೋಕ್ಕಿಂತ ಮುಂಚೆ ನಾವೇನ್ ಮಾಡಬೇಕು, ಅಮೌಂಟ್ ರಿಸೀವ್ಡ್ ಅನ್ನ ಬರೀಬೇಕು. ಸೊ ಅಮೌಂಟ್ ಎಷ್ಟಿದೆ ನಮ್ಮ ಹತ್ರ ಅದನ್ನ ನಾವು ಮೊದಲಿಗೆ ಬರೀಬೇಕಾಗುತ್ತೆ. ಸೊ ಫಸ್ಟ್ ಒನ್ ಏನಿದೆ ಜುಲೈ 1 ಇದೆ. ಜುಲೈ 1, 2019. ಸೊ ಏನಿದೆ, ರಿಸೀವ್ಡ್ ₹2000 ಇಂಟ್ರೆಸ್ಟ್ ಅಮೌಂಟ್ ಫ್ರಮ್ ಹೆಡ್ ಕ್ಯಾಶಿಯರ್ ಅಂತ ಇದೆ. ಸೊ ಇಲ್ಲಿ ಅಮೌಂಟ್ ರಿಸೀವ್ಡ್ ಕಾಲಮ್ ಅಲ್ಲಿ 2000 ಬರೀಬೇಕು. ಯಾವ ಡೇಟ್ ಬಂದಿದೆ, ಜುಲೈ 1 ಬಂದಿದೆ. ಸೊ ಜುಲೈ 1 ಅಂತ ಬರೀಬೇಕು. ಜುಲೈ 1. ಪರ್ಟಿಕ್ಯುಲರ್ಸ್ ಕಾಲಮ್ ಅಲ್ಲಿ ಕ್ಯಾಶ್ ರಿಸೀವ್ಡ್ ಅಂತ ಬರೀಬೇಕು ಅಥವಾ ಅಮೌಂಟ್ ರಿಸೀವ್ಡ್ ಅಂತ ಬರೀಬೇಕು. ಕ್ಯಾಶ್ ರಿಸೀವ್ಡ್ ಆರ್ ಅಮೌಂಟ್ ರಿಸೀವ್ಡ್ ಅಂತ ಬರೀಬೇಕು. ಸೊ ಇಷ್ಟನ್ನ ನಾವು ಮೊದಲಿಗೆ ಅದನ್ನು ಬರೀಬೇಕು. ಸೊ ಈಗ ನಾವೇನ್ ಮಾಡಬೇಕು, ಇಲ್ಲಿಂದ ನಾವೇನ್ ಮಾಡಬೇಕು, ಎಕ್ಸ್ಪೆನ್ಸಸ್ ಗಳನ್ನ ನಾವೇನ್ ಮಾಡಬೇಕು, ಬರಿತಾ ಹೋಗ್ಬೇಕು. ಸೊ ಎಕ್ಸ್ಪೆನ್ಸಸ್ ಅನ್ನ ಪೇಮೆಂಟ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ಯಾವುದೇ ಎಂಟ್ರಿ ಮಾಡೋದಿಲ್ಲ, ಯಾಕೆಂದ್ರೆ ಅಮೌಂಟ್ ರಿಸೀವ್ಡ್ ಆಗಿದೆ, ಪೇಮೆಂಟ್ ಆಗಿಲ್ಲ. ಸೊ ಈಗ ನಾವು ಪೇಮೆಂಟ್ ಮಾಡ್ತಾ ಇದ್ವಿ. ಸೊ ಸೆಕೆಂಡ್ ಒನ್ ನೋಡಿ, ಆಟೋ ಫೇರ್ ₹155. ಸೊ ಅಂದ್ರೆ ಇದು ಎಕ್ಸ್ಪೆನ್ಸಸ್. ಸೊ ಜುಲೈ 2 ಗೆ ಏನಾಗಿದೆ, ಎಕ್ಸ್ಪೆನ್ಸಸ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ದೀವಿ. ಈಗ ಏನಾಗ್ತಾ ಇದೆ, ಆಟೋ ಫೇರ್. ಸೊ ಇಲ್ಲಿ ಬರ್ತಾ ಇದೆ ಪರ್ಟಿಕ್ಯುಲರ್ಸ್ ಅಲ್ಲಿ ಆಟೋ ಫೇರ್ ಅಂದ್ರೆ ಆಟೋನ ಬಾಡಿಗೆ. ಸೊ ಇದು ಪೇಮೆಂಟ್ ಆಗಿದೆ, ಹಾಗಾಗಿ ನಾವು ಇಲ್ಲಿ ಬರ್ತಾ ಹೋಗ್ತೀವಿ. ಸೊ ಎಷ್ಟಿದೆ ಅಮೌಂಟ್ ಅದನ್ನ ನೋಡ್ಬೇಕು. ಸೊ ಅಮೌಂಟ್ ಎಷ್ಟಿದೆ, 155 ಇದೆ. ಸೊ ಅಮೌಂಟ್ ಪೇಡ್ ಕಾಲಮ್ ಅಲ್ಲಿ 155 ಬರೀಬೇಕು. ಸೊ ಆಟೋ ಫೇರ್ ಎದರಲ್ಲಿ ಬರುತ್ತೆ, ಕನ್ವೇಯನ್ಸ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ಕನ್ವೇಯನ್ಸ್ ಕಾಲಮ್ ಅಲ್ಲಿ 155 ಬರೀಬೇಕು. ಬಾಕಿ ಎಲ್ಲ ಕಾಲಮ್ ಅಲ್ಲಿ ಡ್ಯಾಶ್ ಹಾಕಬೇಕು. ಯಾವ ಕಾಲಮ್ ನಲ್ಲಿ ಬರುತ್ತೆ ಅಲ್ಲಿ ಮಾತ್ರ ನಾವು ಬರೀಬೇಕು. ನೆಕ್ಸ್ಟ್ ಒನ್ ನೋಡಿ, ಕೊರಿಯರ್ ಸರ್ವಿಸಸ್. ಸೊ ಇಲ್ಲಿ ಡೇಟ್ ಏನಿದೆ, 3rd ಇದೆ. ಸೊ ಜುಲೈ 3. ಕೊರಿಯರ್ ಸರ್ವಿಸಸ್. ಕೊರಿಯರ್ ಯಾವ ರಿಲೇಟೆಡ್ ಆಗಿದೆ, ಪೋಸ್ಟೇಜ್ ಅಂಡ್ ಟೆಲಿಗ್ರಾಮ್ ರಿಲೇಟೆಡ್ ಆಗಿದೆ. ಸೊ ಅಮೌಂಟ್ ಪೇಡ್ ಕಾಲಮ್ ಅಲ್ಲಿ ಬರಲೇಬೇಕು, ಎಲ್ಲ ಅಮೌಂಟ್ ಅನ್ನ ಬರಲೇಬೇಕು. 140 ಒಂಥರ ಪೇಮೆಂಟ್ ಕಾಲಮ್ ಇದ್ದಾಗ ಅಲ್ಲಿ ನಾವು ಯಾವುದೇ ಪೇಮೆಂಟ್ ಮಾಡಿದ್ರು ಅಲ್ಲಿ ಅಮೌಂಟ್ ಅನ್ನ ಬರಲೇಬೇಕು. ಆ ನಂತರ ನಾವು ಸ್ಪೆಸಿಫೈಡ್ ಪೇಮೆಂಟ್ ಕಾಲಮ್ಗೆ ಬರಬೇಕು. ಸೊ ಇದು ಕೊರಿಯರ್ ಸರ್ವಿಸ್ ಹೇಗೆ ಬರುತ್ತೆ, ಈಗ ಪೋಸ್ಟೇಜ್ ಅಂಡ್ ಸರ್ವಿಸಸ್ ಅಲ್ಲಿ ಬರುತ್ತೆ. ಹಾಗಾಗಿ ಪೋಸ್ಟೇಜ್ ಅಂಡ್ ಟೆಲಿಗ್ರಾಮ್ ಕಾಲಮ್ ಅಲ್ಲಿ ಬರುತ್ತೆ. 140 ಬರೆದು ಬಾಕಿ ಎಲ್ಲ ಕಾಲಮ್ ಅನ್ನು ಡ್ಯಾಶ್ ಹಾಕಬೇಕು. ನೆಕ್ಸ್ಟ್ ಒನ್ ನೋಡಿ, ಇರೇಸರ್, ಶಾರ್ಪ್ನರ್ ಅಂಡ್ ಪೆನ್ಸಿಲ್ಸ್. ಸೊ ಡೇಟ್ ಇದೆ ಜುಲೈ 5. ಜುಲೈ 5. ಇರೇಸರ್, ಶಾರ್ಪ್ನರ್ and pencils. So ಇದೆಷ್ಟಿದೆ ಅಮೌಂಟ್, 105 ಇದೆ. ಸೊ ಅಮೌಂಟ್ ಕಾಲಮ್ ಅಲ್ಲಿ 105. ಸೊ ಇದೆಲ್ಲಿ ಬರುತ್ತೆ, ಸ್ಟೇಷನರಿ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ಸ್ಟೇಷನರಿ ಕಾಲಮ್ಗೆ 105 ಬರೋದು. ಬಾಕಿ ಎಲ್ಲ ಕಾಲಮ್ ಅನ್ನ ಡ್ಯಾಶ್ ಹಾಕಬೇಕು. ನೆಕ್ಸ್ಟ್ ಒನ್, ಸ್ಪೀಡ್ ಪೋಸ್ಟ್ ಚಾರ್ಜಸ್. ಜುಲೈ 6 ಗೆ ಸ್ಪೀಡ್ ಪೋಸ್ಟ್ ಚಾರ್ಜಸ್. ಸ್ಪೀಡ್ ಪೋಸ್ಟ್ ಚಾರ್ಜಸ್ 98 ರೂಪೀಸ್ ಇದೆ. ಸೊ ಅಮೌಂಟ್ ಪೇಡ್ ಕಾಲಮ್ ಅಲ್ಲಿ 98 ರೂಪೀಸ್. ಸೊ ಇದೇ ಬರುತ್ತೆ, ಪೋಸ್ಟೇಜ್ ಅಲ್ಲಿ ಬರುತ್ತೆ. ಹಾಗಾಗಿ ಪೋಸ್ಟೇಜ್ ಕಾಲಮ್ ಅಲ್ಲಿ 98 ರೂಪೀಸ್ ಮಾಡೋದು. ಬಾಕಿ ಎಲ್ಲ ಕಾಲಮ್ ಅಲ್ಲಿ ಡ್ಯಾಶ್ ಹಾಕೊಳ್ಬೇಕು. ನೆಕ್ಸ್ಟ್ ಒನ್, 8 ಜುಲೈ. ಜುಲೈ 8. ಸೊ ಏನಿದೆ, ರಿಫ್ರೆಶ್ಮೆಂಟ್ ಇದೆ. ಸೊ ರಿಫ್ರೆಶ್ಮೆಂಟ್. ಸೊ ಎಷ್ಟು ಅಮೌಂಟ್ ಇದೆ, 195 ಇದೆ. 195 ರೂಪೀಸ್ ಅಮೌಂಟ್ ಪೇಡ್ ಕಾಲಮ್ ಅಲ್ಲಿ.
ಸೊ ರಿಫ್ರೆಶ್ಮೆಂಟ್ ಎಲ್ಲಿ ಬರುತ್ತೆ? ಸೊ ಇದು ಜನರಲ್ ಎಕ್ಸ್ಪೆನ್ಸಸ್, ಹಾಗಾಗಿ ಏನಿರುತ್ತೆ ಮಿಸ್ಲೇನಿಯಸ್ ಕಾಲಮ್ ಅಲ್ಲಿ ಬರುತ್ತೆ 195 rupees. ಸೊ ಇದನ್ನ ನೀವು ಗಮನಿಸಬೇಕು, ಯಾವುದೋ ಕಾಲಮ್ ಅಲ್ಲಿ ಬರಲಿಲ್ಲ ಅಂತಂದ್ರೆ ಮಿಸ್ಲೇನಿಯಸ್ ಆಗುತ್ತೆ. ಸೊ ಜನರಲ್ ಎಕ್ಸ್ಪೆನ್ಸಸ್ ಆಗುತ್ತೆ, ರಿಫ್ರೆಶ್ಮೆಂಟ್. ನೆಕ್ಸ್ಟ್ ಒನ್ ಕಂಪ್ಯೂಟರ್ ಸ್ಟೇಷನರಿ. ಸೊ ಡೇಟ್ ನೋಡಿ ಜುಲೈ 10 ಇದೆ. ಕಂಪ್ಯೂಟರ್ ಸ್ಟೇಷನರಿ ಅಮೌಂಟ್ ಎಷ್ಟಿದೆ? 165 ಇದೆ. ಸೊ ಕಂಪ್ಯೂಟರ್ ಸ್ಟೇಷನರಿ ಎಲ್ಲಿ ಬರುತ್ತೆ? ಸ್ಟೇಷನರಿ ಕಾಲಮ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ಸ್ಟೇಷನರಿ ಕಾಲಮ್ ಅಲ್ಲಿ 165 ಬರೋದು, ಬಾಕಿ ಎಲ್ಲ ಕಾಲಮ್ ಅಲ್ಲಿ ಡ್ಯಾಶ್ ಹಾಕಬೇಕು. ಸೊ ಎಲ್ಲ ಐಟಮ್ಸ್ ಗಳನ್ನ ನಾನು ಬರ್ದಿದ್ದೀನಿ, ಎಲ್ಲ ಎಕ್ಸ್ಪೆನ್ಸಸ್ ಗಳನ್ನ ನಾನೀಗ ಬರ್ದಿದ್ದೀನಿ. ಸೊ ಈಗ ನಾನೇನ್ ಮಾಡಬೇಕು, ಅಮೌಂಟ್ ಕಾಲಮ್ ಮತ್ತೆ ಅನಾಲಿಸಿಸ್ ಆಫ್ ಪೇಮೆಂಟ್ ಕಾಲಮ್ ಎಲ್ಲ ಟೋಟಲ್ ಮಾಡ್ಕೊಳ್ಬೇಕು. ಸೊ ಇಲ್ಲಿಂದ ಏನ್ ಮಾಡಬೇಕು, ಈ ತರ ಒಂದು ಲೈನ್ ಹಾಕೊಳ್ಬೇಕು. ಅದಾದ್ಮೇಲೆ ಈ ತರ ಹಾಕ್ಬೇಕು. ಸೊ ಈಗ ನಾನು ಏನ್ ಮಾಡಬೇಕು, ಅನಾಲಿಸಿಸ್ ಆಫ್ ಪೇಮೆಂಟ್ ಕಾಲಮ್ ಅನ್ನ ಟೋಟಲ್ ಮಾಡಬೇಕು, ಅಮೌಂಟ್ ಪೇಡ್ ಕಾಲಮ್ ಕೂಡ ಏನ್ ಮಾಡಬೇಕು, ಟೋಟಲ್ ಮಾಡಬೇಕು. ಸೊ ಟೋಟಲ್ ಅಮೌಂಟ್ ಪೇಡ್, ಸೊ ಈ ಕಾಲಮ್ ಏನಿದೆ ಟೋಟಲ್ ಅಮೌಂಟ್ ಪೇಡ್, ಸೊ ಟೋಟಲ್ ಎಷ್ಟಾಗುತ್ತೆ ನೋಡ್ಬೇಕು. ಸೊ ಟೋಟಲ್ ಮಾಡಿದಾಗ ಎಷ್ಟಾಗುತ್ತೆ? 858 ಆಗುತ್ತೆ. ಎಷ್ಟಾಗುತ್ತೆ? 858 ಆಗುತ್ತೆ. ಸೊ ಅದನ್ನ ಒಂದ್ಸತಿ ಟೋಟಲ್ ಮಾಡ್ಕೊಳ್ಳಿ, ಕ್ಯಾಲ್ಕುಲೇಟರ್ ಅನ್ನ ಇಟ್ಕೊಳ್ಳಿ. ಸೊ ಕ್ಯಾಲ್ಕುಲೇಟರ್ ಇಂದ ಅದನ್ನ ಟೋಟಲ್ ಮಾಡಿ, ಅದಾದ್ಮೇಲೆ ನಾವು ಒಂದೊಂದೇ ಅನಾಲಿಸಿಸ್ ಆಫ್ ಪೇಮೆಂಟ್ ಕಾಲಮ್ ಅನ್ನ ಟೋಟಲ್ ಮಾಡ್ಕೊಳ್ಳೋಣ. ಸೊ ಎಕ್ಸ್ಪೆನ್ಸಸ್ ಕಾಲಮ್ ಅನ್ನ ಫಸ್ಟ್ ಕಾಲಮ್ ಎಷ್ಟು ಬರುತ್ತೆ? 155 ಬರುತ್ತೆ, ಒಂದೇ ಐಟಮ್ ಇದೆ. ಸೆಕೆಂಡ್ ಕಾಲಮ್ ನೋಡಿ, ಸೊ ಸೆಕೆಂಡ್ ಕಾಲಮ್ ಎಷ್ಟು ಬರುತ್ತೆ? 238 ಬರುತ್ತೆ, 238 ಬರುತ್ತೆ ಪೋಸ್ಟೇಜ್ ಕಾಲಮ್. ಸ್ಟೇಷನರಿ ಕಾಲಮ್ ನೋಡಿ ಎಷ್ಟು ಬರುತ್ತೆ? 270 ಬರುತ್ತೆ. ಸ್ಟೇಷನರಿ ಕಾಲಮ್ 270 ಬರುತ್ತೆ. ಲಾಸ್ಟ್ ಕಾಲಮ್ ಒಂದೇ ಇದೆ, 195 ಬರುತ್ತೆ, 195. ಸೊ ಇವೆಲ್ಲವನ್ನು ಟೋಟಲ್ ಮಾಡಿದಾಗಲೂ ಕೂಡ ಎಷ್ಟು ಬರುತ್ತೆ? 858 ಬರುತ್ತೆ. ಈ ತರ ಟೋಟಲ್ ಮಾಡಿದ್ರು ಕೂಡ ನಮಗೆ 858 ಬರುತ್ತೆ. ಸೊ ನಮಗೆ ಅಮೌಂಟ್ ಬಂದಾಯ್ತು. ಸೊ ನಾವು ಈಗ ಏನ್ ಮಾಡಬೇಕು, ಟೋಟಲ್ ಅಮೌಂಟ್ ಅಂದ್ರೆ ಎಷ್ಟಿದೆ ಅದನ್ನ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಸೊ ಈ ಟೋಟಲ್ ಏನ್ ಮಾಡಿದೀವಿ, ಸೊ ಇದನ್ನ ಬಿಟ್ಟು ಒಂದ್ 2-3 ಲೈನ್ ಬಿಟ್ಟು ನಾವು ಟೋಟಲ್ ಮಾಡ್ಕೊಳ್ಬೇಕು. ಇಲ್ಲಿ ಅಮೌಂಟ್ ಕಾಲಮ್ ಅಲ್ಲಿ ಈ ತರ ಟೋಟಲ್ ಮಾಡ್ಕೊಳ್ಬೇಕು. ಅದೇ ಲೈನ್ ಅಲ್ಲಿ ಇಲ್ಲೂ ಕೂಡ ಬರಬೇಕು, ಅಮೌಂಟ್ ರಿಸೀವ್ಡ್ ಕಾಲಮ್ ಅನ್ನ ಟೋಟಲ್ ಮಾಡ್ಕೊಳ್ಬೇಕು. ಸೊ ಈಗ ಯಾವ ಕಡೆ ಜಾಸ್ತಿ ಇದೆ ಅನ್ನೋದನ್ನ ನೋಡ್ಬೇಕು. ಸೊ ಈ ಕಡೆ ಎಷ್ಟಿದೆ? 2000 rupees ಇದೆ. ಸೊ ಈ ಕಡೆ ಎಷ್ಟಾಗಿದೆ ಎಕ್ಸ್ಪೆನ್ಸಸ್? ಬರೀ 858 ಆಗಿದೆ, ಅಂದ್ರೆ ಕಡಿಮೆ ಇದೆ. ಸೊ ಯಾವ ಕಡೆ ಜಾಸ್ತಿ ಇರುತ್ತೆ ಅದನ್ನ ನಾವು ಎರಡು ಕಡೆ ಬರೀಬೇಕು. ಸೊ ಅಮೌಂಟ್ ರಿಸೀವ್ಡ್ ಕಾಲಮ್ ಅಲ್ಲಿ 2000 ಇದೆ, ಜಾಸ್ತಿ ಅಮೌಂಟ್ ಇದೆ, ಹಾಗಾಗಿ ಅದನ್ನ ಟೋಟಲ್ ಅಲ್ಲಿ ಬರ್ತಾ ಇದ್ದೇನೆ. ಸೊ ಇಲ್ಲೂ ಕೂಡ ಬರ್ತಾ ಇದ್ದೇನೆ, ಅಮೌಂಟ್ ಪೇಡ್ ಕಾಲಮ್ ಅಲ್ಲಿ ಕೂಡ 2000 ಬರ್ತಾ ಇದ್ದೇನೆ. ಸೊ ಇದನ್ನ ಕರೆಕ್ಟ್ ಆಗಿ ನೋಡ್ಬೇಕು. ಅಮೌಂಟ್ ರಿಸೀವ್ಡ್ ಕಾಲಮ್ ಅಲ್ಲಿ 2000 rupees, ಅಮೌಂಟ್ ಪೇಡ್ ಕಾಲಮ್ ಅಲ್ಲಿ 2000 rupees. ಸೊ ಈ ತರ ಬರ್ತಿದ್ದೀನಿ. ಈಗ ನಾವೇನ್ ಮಾಡ್ಬೇಕು, ಬ್ಯಾಲೆನ್ಸ್ ಅನ್ನ ಬರೀಬೇಕು. ಸೊ ಬ್ಯಾಲೆನ್ಸ್ ಎಷ್ಟು ಉಳಿಯುತ್ತೆ ಅದನ್ನ ನಾವಿಲ್ಲಿ ಬರ್ಕೊಳ್ಬೇಕು. ಸೊ ಇಲ್ಲಿ ಡೇಟ್ ಬರಬೇಕು ಜುಲೈ 10. ಸೊ ಲಾಸ್ಟ್ ಡೇಟ್ ಅನ್ನ ಬರೀಬೇಕು. ಸೊ ಅಲ್ಲಿ ಯಾವ ಡೇಟ್ ಇರುತ್ತೆ ಆ ಡೇಟ್ ಅನ್ನ ಬರೀಬೇಕು, ಅಥವಾ ಆ ಮಂತ್ ನ ಲಾಸ್ಟ್ ಡೇಟ್ ಬರೀಬೇಕು. ಸೊ ಜುಲೈ 31 ಬರ್ತಾ ಇದ್ದೀನಿ. ಸೊ ಆ ಮಂತ್ ನ ಲಾಸ್ಟ್ ಡೇಟ್ ಜುಲೈ 31 ಇದೆ. ಸೊ ಬ್ಯಾಲೆನ್ಸ್ ಅನ್ನ ಬರೀಬೇಕು. ಸೊ ಇಲ್ಲಿ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡಬೇಕು. ಎಷ್ಟು ಅಮೌಂಟ್ ಕಡಿಮೆ ಇರುತ್ತೆ ಅಷ್ಟು ಅಮೌಂಟ್ ಅನ್ನ ನಾವು ಬರೀಬೇಕು. ಸೊ ಇದನ್ನ ಹೇಗೆ ಮಾಡ್ಕೊಳ್ಬೇಕು, 858 ಬಂದಿದೆ, 858 rupees ಬಂದಿದೆ. ಅದರಲ್ಲಿ ನಮಗೆ ಟೋಟಲ್ ಎಷ್ಟಿದೆ ಅಮೌಂಟ್? 2000 rupees ಇದೆ. ಸೊ 2000 rupees ಅಲ್ಲಿ ನಮಗೆ 858 ನಮಗೆ ಎಕ್ಸ್ಪೆನ್ಸಸ್ ಆಗಿದೆ. ಅಂದ್ರೆ ಬಾಕಿ ಎಷ್ಟು ಉಳಿಯುತ್ತೆ ಅದನ್ನ ನಾವು ಬರೀಬೇಕು. ಸೊ ಬಾಕಿ ಉಳಿದಿದ್ದು ಎಷ್ಟಿರುತ್ತೆ ಮೈನಸ್ ಮಾಡ್ಕೊಳ್ಬೇಕು. ಸೊ 2000 ಮೈನಸ್ 858 ಮಾಡಬೇಕು. ನಮಗೆ ಬ್ಯಾಲೆನ್ಸ್ ಬರುತ್ತೆ 1142 ಬರುತ್ತೆ. ಬ್ಯಾಲೆನ್ಸ್ ಎಷ್ಟು ಬರುತ್ತೆ? 1142 ಬರುತ್ತೆ. ಆ ಬ್ಯಾಲೆನ್ಸ್ ಅನ್ನ ನಾವು ನೆಕ್ಸ್ಟ್ ಡೇಟ್ಗೆ, ಸೊ ಆ ಮಂತ್ ನ ನೆಕ್ಸ್ಟ್ ಡೇಟ್ಗೆ, ಅದರ ನೆಕ್ಸ್ಟ್ ಮಂತ್ ಡೇಟ್ಗೆ ನಾವು ಅದನ್ನ ಬರೀಬೇಕು. ಸೊ ಇಲ್ಲಿ ಅಮೌಂಟ್ ರಿಸಲ್ಟ್ ಕಾಲಮ್ ಅಲ್ಲಿ ನಾವು ಏನ್ ಮಾಡಬೇಕು, ಸೊ ನಮಗೆ ಆಲ್ರೆಡಿ ಬ್ಯಾಲೆನ್ಸ್ ಉಳಿದಿದೆ. ಬ್ಯಾಲೆನ್ಸ್ ಎಷ್ಟು ಉಳಿದಿದೆ? 1142 ಉಳಿದಿದೆ. ಆ ಬ್ಯಾಲೆನ್ಸ್ ಅನ್ನು ನಾವು ಮುಂದಿಗೆ ಕ್ಯಾರಿ ಡೌನ್ ಮಾಡ್ಕೊಳ್ಬೇಕು. 1142 ಬರೀಬೇಕು. ಸೊ ಇಲ್ಲಿ ಟೋಟಲ್ ಏನ್ ಮಾಡಿರ್ತೀವಿ ಅದ್ರ ಕೆಳಗಡೆ ಲೈನ್ ಅಲ್ಲಿ ನಾವು ಏನ್ ಮಾಡಬೇಕು, ಅದನ್ನ ಎಂಟ್ರಿ ಮಾಡಬೇಕು. ಆಗಸ್ಟ್ 1. ಸೊ ಏನಂತ ಬರೀಬೇಕು, ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರೀಬೇಕು. ಸೊ ಬ್ಯಾಲೆನ್ಸ್ ಅನ್ನ ಆಲ್ರೆಡಿ ಬರ್ಬಿಟ್ಟಿನಿ. ಸೊ ಎಷ್ಟು ಬ್ಯಾಲೆನ್ಸ್ ಉಳಿದಿರುತ್ತೆ ಅದನ್ನ ನೆಕ್ಸ್ಟ್ ಮಂತ್ ಬ್ಯಾಲೆನ್ಸ್ ಗೆ
ಹಾಕೊಳ್ಬೇಕು. ಸೊ ಈಗ ಎಷ್ಟು ಅಮೌಂಟ್ ಕಡಿಮೆ ಇರುತ್ತೆ, ಸೊ 2000 ಆಗ್ಬೇಕು ಅಂತಂದ್ರೆ ನಾವೇನ್ ಮಾಡ್ತೀವಿ, ಸೊ ಕ್ಯಾಶಿಯರ್ ಏನ್ ಮಾಡ್ತಾನೆ, ಇಲ್ಲೇನಿದ್ದಾನೆ ಹೆಡ್ ಕ್ಯಾಶಿಯರ್ ಏನಿದ್ದಾನೆ, ಸೊ ಅದನ್ನ ಮತ್ತೆ 2000 ಮಾಡ್ತಾನೆ. ಸೊ ಈ ಅಮೌಂಟ್ ಅನ್ನ ಮತ್ತೆ 2000 ಮಾಡ್ಬೇಕು ಅಂತಂದ್ರೆ ಅವನು ಎಷ್ಟು ರೊಕ್ಕ ಕೊಡ್ಬೇಕು, ಎಷ್ಟು ದುಡ್ಡನ್ನ ಕೊಡ್ಬೇಕು, 858 ಅನ್ನೇ ಕೊಡ್ಬೇಕು. ಸೊ 858 ಎಕ್ಸ್ಪೆನ್ಸಸ್ ಆಗಿದೆ, ಹಾಗಾಗಿ ಮತ್ತೆ ಅದಕ್ಕೆ 858 ಹಾಕಿದಾಗ ಅದೆಷ್ಟಾಗುತ್ತೆ, 2000 ರುಪೀಸ್ ಆಗುತ್ತೆ. ಹಾಗಾಗಿ ಅಮೌಂಟ್ ರಿಸೀವ್ಡ್ ಕಾಲಮ್ ಅಲ್ಲಿ 858 ಅಂತ ಬರೀಬೇಕು. ಅಮೌಂಟ್ ರಿಸೀವ್ಡ್ ಕಾಲಮ್ ಅಲ್ಲಿ 858 ಅಂತ ಬರೀಬೇಕು. ಸೊ ಇಲ್ಲಿ ಡೇಟ್ ಅನ್ನ ಸೇಮ್ ಬರೀಬೇಕು, ಆಗಸ್ಟ್ 1 ಡೇಟ್ ಕೂಡ ಸೇಮ್ ಬರೀಬೇಕು. ಸೊ ಈಗ ಇಲ್ಲಿ ಏನ್ ಬರೀಬೇಕು, ಪರ್ಟಿಕ್ಯುಲರ್ಸ್ ಕಾಲಮ್ ಅಲ್ಲಿ ಕ್ಯಾಶ್ ರಿಸೀವ್ಡ್ ಅಂತ ಬರೀಬೇಕು, ಕ್ಯಾಶ್ ರಿಸೀವ್ಡ್ ಅಂತ ಬರೀಬೇಕು. ಸೊ ಇದು ಇಂಪ್ರೆಸ್ ಸಿಸ್ಟಮ್. ಸೊ ಇಲ್ಲಿ ಏನಾಗುತ್ತೆ, ಎಷ್ಟು ದುಡ್ಡು ಖರ್ಚಾಗಿರುತ್ತೆ ಅಷ್ಟೇ ದುಡ್ಡನ್ನ ವಾಪಸ್ ಕೊಡ್ತಾನೆ ಕ್ಯಾಶ್ಗೆ. ಸೊ ಅದಕ್ಕೆ ನಾವೇನ್ ಮಾಡಬೇಕು, 1142 ಬ್ಯಾಲೆನ್ಸ್ ಉಳಿದಿತ್ತು. ಸೊ ಅದಕ್ಕೆ ನಾವು 858 ಕೂಡಿಸಿದಾಗ ಮತ್ತೆ ಎಷ್ಟಾಗುತ್ತೆ, ಅದು 2000 ರುಪೀಸ್ ಆಗುತ್ತೆ. ಸೊ ಈ ತರ ನಾವೇನ್ ಮಾಡ್ಬೇಕು, ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೊಳ್ಬೇಕು. ಮೊದಲಿಗೆ ನಾವೇನ್ ಮಾಡ್ಬೇಕು, ಎಲ್ಲಾ ಐಟಮ್ಸ್ ಗಳನ್ನ ಶಫಲ್ ಮಾಡ್ಕೊಳ್ಬೇಕು. ಸೊ ಯಾವ ಅನಾಲಿಸಿಸ್ ಅಲ್ಲಿ ಬರುತ್ತೆ, ಯಾವ ಕಾಲಮ್ ಅಲ್ಲಿ ಬರುತ್ತೆ ಅನ್ನೋದನ್ನ ನಾವು ಮೊದಲಿಗೆ ಅದನ್ನ ತಿಳ್ಕೊಳ್ಬೇಕು. ಆ ನಂತರ ಅನಾಲಿಸಿಸ್ ಆಫ್ ಪೇಮೆಂಟ್ ಕಾಲಮ್ ಅಲ್ಲಿ ನಾವೇನ್ ಮಾಡಬೇಕು, ಎಷ್ಟು ಬಂದಿರ್ತವೆ ಕಾಲಮ್ಸ್ ಅಷ್ಟು ಕಾಲಮ್ ಅನ್ನ ಹಾಕಬೇಕು. ಆ ನಂತರ ಆ ಅಮೌಂಟ್ ಅನ್ನ, ಸೊ ಪರ್ಟಿಕ್ಯುಲರ್ ಅಮೌಂಟ್ ಅನ್ನ ಆ ಕಾಲಮ್ಗೆ ನಾವೇನ್ ಮಾಡಬೇಕು, ಟ್ರಾನ್ಸ್ಫರ್ ಮಾಡಬೇಕು. ಸೊ ಮಾಡಿ ನಾವೇನ್ ಮಾಡಬೇಕು, ಟೋಟಲ್ ಬರುತ್ತೆ, ಎಕ್ಸ್ಪೆನ್ಸಸ್ ಕಾಲಮ್ ಟೋಟಲ್ ಆಗುತ್ತೆ. ಸೊ ಎಲ್ಲವನ್ನು ಟೋಟಲ್ ಮಾಡಬೇಕು. ಬ್ಯಾಲೆನ್ಸ್ ಎಷ್ಟು ಕಡಿಮೆ ಇರುತ್ತೆ ಅಷ್ಟನ್ನ ನಾವು ಅಲ್ಲಿ ಬರೀಬೇಕು. ಅದನ್ನೇ ನಾವು ನೆಕ್ಸ್ಟ್ ಮಂತ್ ಟೋಟಲ್ಗೆ, ನೆಕ್ಸ್ಟ್ ಮಂತ್ ಫಸ್ಟ್ ಡೇಟ್ಗೆ ನಾವೇನ್ ಮಾಡಬೇಕು, ಟ್ರಾನ್ಸ್ಫರ್ ಮಾಡಬೇಕು, ಬ್ಯಾಲೆನ್ಸ್ ಟೋಟಲ್ ಮಾಡಬೇಕು, ಅಮೌಂಟ್ ಅನ್ನ ಬರೀಬೇಕು. ಎಷ್ಟು ಕಡಿಮೆ ಇರುತ್ತೆ, ಸೊ ಎಷ್ಟು ಎಕ್ಸ್ಪೆನ್ಸ್ ಆಗುತ್ತೆ ಅಷ್ಟೇ ಕಡಿಮೆ ಆಗಿರುತ್ತೆ. ಸೊ ಅದನ್ನ ನಾವೇನ್ ಮಾಡಬೇಕು, ಕ್ಯಾಶ್ ರಿಸೀವ್ಡ್ ಅಂತ ಇಲ್ಲಿ ಬರ್ಕೊಳ್ಬೇಕು. ಸೊ ಈ ತರ ನಮಗೆ ಪ್ರಾಬ್ಲಮ್ ಕೇಳ್ತಾರೆ, 6 ಮಾರ್ಕ್ಸ್ಗೆ ಪ್ರಾಬ್ಲಮ್ ಕೇಳ್ತಾರೆ. ಸೊ ಈಗ ನಾನು ಇನ್ನೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಜಾಸ್ತಿ ಅಡ್ಜಸ್ಟ್ಮೆಂಟ್ ಇದಾವೆ. ಸೊ ನಿಮ್ಗೆ ಅಷ್ಟು ಅಡ್ಜಸ್ಟ್ಮೆಂಟ್ ಕೇಳೋದಿಲ್ಲ, ಒಂದು 10 ರಿಂದ 12 ಅಡ್ಜಸ್ಟ್ಮೆಂಟ್ ಇದಾವೆ. ಸೊ ನಿಮ್ಗೆ ಅಷ್ಟು ಎಕ್ಸಾಮ್ಗೆ ಕೇಳೋದಿಲ್ಲ, ಬರೀ 5 ರಿಂದ 6 ಅಡ್ಜಸ್ಟ್ಮೆಂಟ್ ಮಾತ್ರ ಕೇಳ್ತಾರೆ. ಆದ್ರೆ ನಾನು ಅದನ್ನ ಯಾಕೆ ಸಾಲ್ವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಗೆ ಬೇರೆ ಬೇರೆ ತರದ ಐಟಮ್ಸ್ ಬಂದಾಗ, ಸೊ ನಿಮ್ಗೆ ವೆರೈಟಿ ಆಫ್ ಅಡ್ಜಸ್ಟ್ಮೆಂಟ್ ಬಂದಾಗ ನೀವು ಅದನ್ನ ಯಾವ ತರ ಎಕ್ಸ್ಪೆನ್ಸಸ್ ಅಲ್ಲಿ ತಗೊಳ್ತೀರಾ ಅನ್ನೋದ್ರ ಬಗ್ಗೆ ಹೇಳೋದಕ್ಕೆ, ಅದನ್ನ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ನಾನು ಆ ತರ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಈ ಪ್ರಾಬ್ಲಮ್ ಅಲ್ಲಿ ಜಾಸ್ತಿ ಅಡ್ಜಸ್ಟ್ಮೆಂಟ್ ಇದಾವೆ. ನಿಮ್ಗೆ ಎಕ್ಸಾಮ್ಗೆ ನೆನ್ಪಿಟ್ಕೊಳ್ಬೇಕು, ನಿಮ್ಗೆ ಎಕ್ಸಾಮ್ಗೆ ಬರೀ 5 ರಿಂದ 6 ಅಡ್ಜಸ್ಟ್ಮೆಂಟ್ ಮಾತ್ರ ಕೊಡ್ತಾರೆ. ಸೊ ಈ ತರ ನಿಮ್ಗೆ ಕೊಡೋದಿಲ್ಲ, ಜಾಸ್ತಿ ಅಡ್ಜಸ್ಟ್ಮೆಂಟ್ ಕೊಡೋದಿಲ್ಲ. ಸೊ ನಾನು ನಿಮ್ಗೆ ಈಸಿ ಆಗ್ಲಿ ಅಂತ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ ಆ ಪ್ರಾಬ್ಲಮ್ ಅನ್ನ. ಸೊ ಈ ಪ್ರಾಬ್ಲಮ್ ಅನ್ನ ಬರ್ಕೊಳ್ಳಿ. ಇದಾದ್ಮೇಲೆ ನಾವು ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಸ್ಟೂಡೆಂಟ್ಸ್, ಈಗ ಇನ್ನೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಇದರಲ್ಲಿ ನಿಮಗೆ 11 ಅಡ್ಜಸ್ಟ್ಮೆಂಟ್ಗಳು ಬರ್ತವೆ. ಸೊ ಜಾಸ್ತಿ ಅಡ್ಜಸ್ಟ್ಮೆಂಟ್ ಇದಾವೆ. ಬೇಸಿಕಲಿ ಪೆಟ್ಟಿ ಕ್ಯಾಶ್ ಬುಕ್ ಅಲ್ಲಿ ನಿಮಗೆ 6 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಸೊ ಅದಕ್ಕೆ ನಿಮಗೆ 5 to 6 ಅಡ್ಜಸ್ಟ್ಮೆಂಟ್ ಮಾತ್ರ ಇರ್ತವೆ. ನಾನು ನಿಮಗೆ ಜಾಸ್ತಿ ಅಡ್ಜಸ್ಟ್ಮೆಂಟ್ ಇರೋದನ್ನ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಎಕ್ಸ್ಪೆನ್ಸಸ್ ಗಳಲ್ಲಿ ಯಾವ್ಯಾವ ತರ ಬರ್ತವೆ ಅನ್ನೋದನ್ನ ನಾವಲ್ಲಿ ಊಹೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಿಮಗೆ ವೆರೈಟಿ ಆಫ್ ಎಕ್ಸ್ಪೆನ್ಸಸ್ ಗಳನ್ನ ನಾನು ಇಲ್ಲಿ ಒಂದೇ ಪ್ರಾಬ್ಲಮ್ ಅಲ್ಲಿ ತಗೊಂಡಿದ್ದೇನೆ. ಸೊ ಇದನ್ನ ನಾನೇ ಪ್ರಿಪೇರ್ ಮಾಡಿದ್ದೇನೆ. ಸೊ ಪ್ರಾಬ್ಲಮ್ ಅನ್ನ ಒಂದ್ಸತಿ ನೋಡ್ಕೊಂಡು ಬರೋಣ. Prepare petty cash book from the following transactions. The interest amount is rupees 1800. ಸೊ ನಮಗೆ ಪೆಟ್ಟಿ ಕ್ಯಾಶ್ ಬುಕ್ ಅನ್ನು ಹಾಕೋದಕ್ಕೆ ಹೇಳಿದ್ದಾರೆ. ಇಂಪ್ರೆಸ್ಟ್ ಅಮೌಂಟ್, ಸೊ ಟೋಟಲ್ ಅಮೌಂಟ್ ರಿಸೀವ್ಡ್ ಅಂತ ಏನ್ ಕರಿತೀವಿ, ಸೊ ಅದನ್ನ ಕೊಟ್ಟಿದ್ದಾರೆ. 1800 ಕೊಟ್ಟಿದ್ದಾರೆ. ಅದನ್ನ ನಾವು ಯಾವಾಗಲೂ ಏನ್ ಮಾಡ್ತೀವಿ, ಮೊದಲಿಗೆ ಬರ್ಕೊಳ್ತೀವಿ. ರಿಸೀವ್ಡ್ ಕಾಲಮ್ ಅಲ್ಲಿ ನಾವು ಅಮೌಂಟ್ ಅನ್ನು ಬರ್ಕೊಳ್ತೇವೆ. ಸೊ ಒಂದಿಷ್ಟು ಅಡ್ಜಸ್ಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಸೊ ಡೇಟ್ ಕೂಡ ಕೊಟ್ಟಿದ್ದಾರೆ, 2020 ಜಾನ್ವರಿ ಕೊಟ್ಟಿದ್ದಾರೆ. ಸೊ ಜಾನ್ವರಿ 2020. ಸೊ ಅದರಲ್ಲಿ ನಮಗೆ ಒಂದಿಷ್ಟು ಐಟಮ್ಸ್ ಗಳನ್ನು ಕೊಟ್ಟಿದ್ದಾರೆ. ಸೊ ನಾವು ಈಗ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಅನಾಲಿಸಿಸ್ ಆಫ್ ಪೇಮೆಂಟ್ ಕಾಲಮ್ ಅಲ್ಲಿ ನಾವು ಯಾವ ಎಕ್ಸ್ಪೆನ್ಸಸ್ ಕಾಲಮ್ ಅನ್ನ ಹಾಕಬೇಕು ಅನ್ನೋದನ್ನ ಮೊದಲಿಗೆ ಏನ್ ಮಾಡಬೇಕು, ಇಲ್ಲಿ ಅದನ್ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಸೊ ಎಷ್ಟು ಕಾಲಮ್ ಬರ್ತವೆ ಅನಾಲಿಸಿಸ್ ಆಫ್ ಪೇಮೆಂಟ್ ಅಲ್ಲಿ, ಯಾವ್ಯಾವ ಕಾಲಮ್ ಬರ್ತವೆ ಅನ್ನೋದನ್ನ ನಾವು ಇಲ್ಲಿ ಮೊದಲಿಗೆ ನೋಡ್ಕೊಳ್ಬೇಕು. ಹಾಗಾಗಿ ನಾವೇನ್ ಮಾಡಬೇಕು, ಟ್ರಾನ್ಸಾಕ್ಷನ್ಸ್ ಗಳನ್ನ ನಾವು ಅನಲೈಸ್ ಮಾಡ್ಕೊಳ್ಬೇಕು ಮೊದಲಿಗೆ. ಸೊ ಟ್ರಾನ್ಸಾಕ್ಷನ್ಸ್ ಗಳನ್ನ ನೋಡ್ತಾ ಹೋಗೋಣ. ಅದ್ರ ಜೊತೆಗೆ ಅದು ಯಾವ ಕಾಲಮ್ ಅಲ್ಲಿ ಬರುತ್ತೆ ಅನ್ನೋದು ಕೂಡ ಇಲ್ಲಿ ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಒನ್ ನೋಡಿ, ರಿಫ್ರೆಶ್ಮೆಂಟ್ ಟು ಕಸ್ಟಮರ್ಸ್. ಸೊ ಕಸ್ಟಮರ್ಸ್ ಗಳಿಗೆ ರಿಫ್ರೆಶ್ಮೆಂಟ್ ಚಾರ್ಜಸ್ ಕೊಡ್ತಾ ಇದ್ದಾರೆ, ಅಂದ್ರೆ ರಿಫ್ರೆಶ್ಮೆಂಟ್ ಅನ್ನ ನೀಡ್ತಾ ಇದ್ದಾರೆ. ಸೊ ರಿಫ್ರೆಶ್ಮೆಂಟ್ ಎದರಲ್ಲಿ ಬರುತ್ತೆ,
ಜನರಲ್ ಎಕ್ಸ್ಪೆನ್ಸಸ್ ಬರುತ್ತೆ ರಿಫ್ರೆಶ್ಮೆಂಟ್, ಹಾಗಾಗಿ ಅದನ್ನ ನಾವು ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಅಲ್ಲಿ ಹಾಕೊಳ್ತೇವೆ. ಸೊ ಮಿಸ್ಲೇನಿಯಸ್ ಕಾಲಮ್ ಅಲ್ಲಿ ನಾವು ಅದನ್ನ ಎಂಟ್ರಿ ಮಾಡ್ತೇವೆ. ಸೆಕೆಂಡ್ ಒನ್ ನೋಡಿ, ಕಾರ್ಟೇಜ್ ರುಪೀಸ್ 150. ಸೊ ಕಾರ್ಟೇಜ್ ಅನ್ನೋದೇನಿದೆ, ಸೊ ಅದರದ್ದೇ ಆದ ಸಪರೇಟ್ ಕಾಲಮ್ ಇದೆ, ಕಾರ್ಟೇಜ್ ಕಾಲಮ್ ಅಂತ ಬರುತ್ತೆ. ಸೊ ಕಾರ್ಟೇಜ್ ಕಾಲಮ್ ಅಲ್ಲಿ ನಾವು ಅದನ್ನ ರೆಕಾರ್ಡ್ ಮಾಡ್ತೀವಿ. ಸೊ ಇಲ್ಲಿ ಕಾರ್ಟೇಜ್ ಅಂತ ಬರ್ಕೊಳ್ತಾ ಇದ್ದಾರೆ. ಸೊ ಈ ತರ ಬರ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮಗೆ ಎಷ್ಟು ಕಾಲಮ್ ಅನ್ನ ಹಾಕೊಳ್ಬೇಕು, ಸೊ ಅನಾಲಿಸಿಸ್ ಆಫ್ ಪೇಮೆಂಟ್ ಕಾಲಮ್ ಅಲ್ಲಿ ಎಷ್ಟು ಎಕ್ಸ್ಪೆನ್ಸಸ್, ವೆರೈಟಿ ಆಫ್ ಎಕ್ಸ್ಪೆನ್ಸಸ್ ಕಾಲಮ್ ಅನ್ನ ನಾವು ಹಾಕೊಳ್ಬೇಕು ಅನ್ನೋದನ್ನ ನಮಗೆ ಇಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಒಂದು ನೋಡಿ, ಟ್ಯಾಕ್ಸಿ ಫೇರ್ ಟು ಮ್ಯಾನೇಜರ್. ಸೊ ಮ್ಯಾನೇಜರಿಗೆ ಟ್ಯಾಕ್ಸಿ ಬಾಡಿಗೆಯನ್ನು ಕೊಡ್ತಾ ಇದ್ದಾರೆ. ಸೊ ಇಟ್ ಈಸ್ ರಿಲೇಟೆಡ್ ಟು ಟ್ರಾವೆಲಿಂಗ್. ಸೊ ಟ್ರಾವೆಲಿಂಗ್ ರಿಲೇಟೆಡ್ ಆಗಿದೆ, ಹಾಗಾಗಿ ನಾವು ಅದನ್ನ ಕನ್ವೇಯನ್ಸ್ ಅಲ್ಲಿ ಏನ್ ಮಾಡ್ತೀವಿ, ಎಂಟ್ರಿ ಮಾಡ್ತೀವಿ. ಕನ್ವೇಯನ್ಸ್ ಎಕ್ಸ್ಪೆನ್ಸಸ್ ಅಲ್ಲಿ ನಾವು ಅದನ್ನ ಎಂಟ್ರಿ ಮಾಡ್ತೇವೆ. ಸೊ ಕನ್ವೇಯನ್ಸ್ ಕಾಲಮ್ ಬರುತ್ತೆ. ನೆಕ್ಸ್ಟ್ ಒಂದು ನೋಡಿ, STD ಕಾಲ್ ಚಾರ್ಜಸ್ ಅಂತ ಇದೆ. ಸೊ STD ಕಾಲ್ ಚಾರ್ಜಸ್, ಸೊ ಇದು ಇದರಲ್ಲಿ ಬರುತ್ತೆ, ಟೆಲಿಫೋನ್ ಚಾರ್ಜಸ್ ಅಲ್ಲಿ ಬರುತ್ತೆ. ಸೊ ಟೆಲಿಫೋನ್ ರಿಲೇಟೆಡ್ ಆಗಿದೆ, ಹಾಗಾಗಿ ಟೆಲಿಫೋನ್ ಚಾರ್ಜಸ್ ಕಾಲಮ್ ಅಲ್ಲಿ ಬರುತ್ತೆ. ಟೆಲಿಫೋನ್ ಕಾಲಮ್ ಅಲ್ಲಿ ಸಪರೇಟ್ ಬರುತ್ತೆ, ಟೆಲಿಫೋನ್ ಕಾಲಮ್ ಅದರಲ್ಲಿ ಬರುತ್ತೆ. ಆಫೀಸ್ ಸ್ಯಾನಿಟೇಷನ್ ಅಂತ ಇದೆ. ಸೊ ಇದು ಆಫೀಸಿಗೆ ಚಾರ್ಜ್ ಒಂದಿಷ್ಟು ಎಕ್ಸ್ಪೆನ್ಸ್ ಅನ್ನ ಖರ್ಚು ಮಾಡಿದ್ದಾರೆ. ಸೊ ಅಲ್ಲಿ ಎಕ್ಸ್ಪೆನ್ಸಸ್ ಅನ್ನ ನೀಡ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಜನರಲ್ ಎಕ್ಸ್ಪೆನ್ಸಸ್ ಆಗುತ್ತೆ, ಅದರಿಂದ ನಾವು ಅದನ್ನ ಮಿಸ್ಲೇನಿಯಸ್ ಕಾಲಮ್ ಅಲ್ಲಿ, ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಕಾಲಮ್ ಅಲ್ಲಿ ಅದನ್ನ ಟ್ರೀಟ್ ಮಾಡ್ತೇವೆ, ಅದನ್ನ ತಗೊಳ್ತೇವೆ. ಬಾಟ್ ಪೋಸ್ಟೇಜ್ ಸ್ಟ್ಯಾಂಪ್, ಪೋಸ್ಟಲ್ ಸ್ಟ್ಯಾಂಪ್. ಸೊ ಪೋಸ್ಟಲ್ ಸ್ಟ್ಯಾಂಪ್ ಅಂತ ಹೇಳಿದ್ರೆ ಅದು ಪೋಸ್ಟೇಜ್ ರಿಲೇಟೆಡ್ ಆಗಿರುತ್ತೆ, ಹಾಗಾಗಿ ನಾವು ಅದನ್ನ ಪೋಸ್ಟೇಜ್ ಅಂಡ್ ಟೆಲಿಗ್ರಾಮ್ ಕಾಲಮ್ ಅಲ್ಲಿ ಬರೀತೇವೆ. ಪೋಸ್ಟೇಜ್ ಅಂಡ್ ಟೆಲಿಗ್ರಾಮ್ ಕಾಲಮ್ ಬರುತ್ತೆ. ಸೊ ನಾವು ಅದರಲ್ಲಿ ಈ ಐಟಮ್ ಅನ್ನ ಎಂಟ್ರಿ ಮಾಡ್ತಾ ಹೋಗ್ತೇವೆ. ನೆಕ್ಸ್ಟ್ ಒಂದು ನೋಡಿ, ಪೇಡ್ ಫಾರ್ ಇಂಕ್, ಪೆನ್ ಅಂಡ್ ಪೇಪರ್ ಅಂತ ಇದೆ. ಸೊ ಇವೆಲ್ಲ ಯಾವ ರಿಲೇಟೆಡ್ ಆಗಿದೆ, ಸ್ಟೇಷನರಿ ರಿಲೇಟೆಡ್ ಆಗಿದೆ. ಸೊ ಹಾಗಾಗಿ ನಾವು ಅದನ್ನ ಸ್ಟೇಷನರಿ ಅಕೌಂಟ್ ಅಲ್ಲಿ ಬರ್ತೇವೆ. ಸ್ಟೇಷನರಿ ಅಕೌಂಟ್ ಬರುತ್ತೆ, ಅದರಲ್ಲಿ ನಾವು ಅದನ್ನ ಎಂಟ್ರಿ ಮಾಡ್ತೇವೆ. ನೆಕ್ಸ್ಟ್ ಒಂದು ನೋಡಿ, ಮತ್ತೆ ಇದೆ ಪೇಡ್ ಟ್ಯಾಕ್ಸಿ ಫೇರ್ ಅಂತ ಇದೆ, ಮತ್ತೆ ಟ್ಯಾಕ್ಸಿ ಬಾಡಿಗೆಯನ್ನು ಕೊಡ್ತಾ ಇದ್ದಾರೆ. ಸೊ ಇದು ಕೂಡ ಟ್ರಾವೆಲಿಂಗ್ ರಿಲೇಟೆಡ್ ಆಗಿದೆ, ಹಾಗಾಗಿ ಕನ್ವೇಯನ್ಸ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ. ಕನ್ವೇಯನ್ಸ್ ಆಲ್ರೆಡಿ ನಾವು ಕನ್ವೇಯನ್ಸ್ ಕಾಲಮ್ ಹಾಕಿರ್ತೀವಿ, ಅದೇ ಕಾಲಮ್ ಅಲ್ಲಿ ನಾವು ಇದನ್ನು ಎಂಟ್ರಿ ಮಾಡ್ತೀವಿ. ಟಿಪ್ಸ್ ಟು ಪಿಯೋನ್ ಇದೆ. ಸೊ ಪಿಯೋನ್ ಗಳಿಗೆ ನಾವು ಟಿಪ್ಸ್ ಅನ್ನ ಕೊಡ್ತಾ ಇದೀವಿ. ಸೊ ಇದು ಜನರಲ್ ಎಕ್ಸ್ಪೆನ್ಸಸ್ ಆಗುತ್ತೆ, ಹಾಗಾಗಿ ನಾವು ಅದನ್ನ ಮಿಸ್ಲೇನಿಯಸ್ ಅಲ್ಲಿ ತಗೊಳ್ತೇವೆ. ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಕಾಲಮ್ ಅಲ್ಲಿ ನಾವು ಅದನ್ನ ಎಂಟ್ರಿ ಮಾಡ್ತೇವೆ. ನೆಕ್ಸ್ಟ್ ಒಂದು ನೋಡಿ, 30th January ಪೇಡ್ ಫಾರ್ ಆಫೀಸ್ ಕ್ಲೀನಿಂಗ್. ಸೊ ಆಫೀಸ್ ಅನ್ನ ಕ್ಲೀನ್ ಮಾಡೋದಕ್ಕೆ ಒಂದಿಷ್ಟು ಚಾರ್ಜಸ್ ಅನ್ನ ನಾವು ಇಲ್ಲಿ ಪೇಮೆಂಟ್ ಮಾಡ್ತಾ ಇದೀವಿ. ಸೊ ಇದು ಕೂಡ ಜನರಲ್ ಎಕ್ಸ್ಪೆನ್ಸಸ್ ಆಗುತ್ತೆ, ಹಾಗಾಗಿ ಅದನ್ನ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಅಲ್ಲಿ ಬರ್ತಾ ಇದ್ದೇವೆ. ಲಾಸ್ಟ್ ಒಂದು ನೋಡಿ, ಅನ್ಲೋಡಿಂಗ್ ಚಾರ್ಜಸ್ ಅಂತ ಇದೆ, ₹200. ಸೊ ಅನ್ಲೋಡಿಂಗ್ ಚಾರ್ಜಸ್ ಅಂತ ಹೇಳಿದ್ರೆ ಯಾವುದೋ ಒಂದು ಗೂಡ್ಸ್ ಬಂದಿದೆ, ಅದನ್ನ ನಾವು ಅನ್ಲೋಡ್ ಮಾಡೋದಕ್ಕೆ, ಸೊ ಯಾವುದೋ ಒಂದು ಲಾರಿ ಗೂಡ್ಸ್ ಬಂದಿದೆ ಅಥವಾ ಮೆಟೀರಿಯಲ್ಸ್ ಬಂದಿದೆ, ಅದನ್ನ ಅನ್ಲೋಡ್ ಮಾಡೋದಕ್ಕೆ ನಾವು ಒಂದಿಷ್ಟು ಚಾರ್ಜಸ್ ಅನ್ನು ಕೊಡ್ತಾ ಇದೀವಿ. ಸೊ ಇದು ಕೂಡ ಜನರಲ್ ಎಕ್ಸ್ಪೆನ್ಸಸ್ ಆಗುತ್ತೆ, ಅಲ್ಲಿ ಪರ್ಟಿಕ್ಯುಲರ್ ಎಕ್ಸ್ಪೆನ್ಸ್ ಇರೋದಿಲ್ಲ, ಜನರಲ್ ಎಕ್ಸ್ಪೆನ್ಸಸ್ ಇರುತ್ತೆ, ಹಾಗಾಗಿ ನಾವು ಅದನ್ನ ಮಿಸ್ಲೇನಿಯಸ್ ಅಲ್ಲಿ ಏನ್ ಮಾಡ್ತೀವಿ, ರೆಕಾರ್ಡ್ ಮಾಡ್ಕೊಳ್ತೇವೆ. ಸೊ ಈ ತರ ನಾವೇನ್ ಮಾಡ್ತೇವೆ, ಎಲ್ಲ ಎಕ್ಸ್ಪೆನ್ಸಸ್ ಗಳನ್ನ, ಎಲ್ಲ ಟ್ರಾನ್ಸಾಕ್ಷನ್ಸ್ ಗಳನ್ನ ಈ ತರ ಶಫಲ್ ಮಾಡ್ಕೊಳ್ತೇವೆ. ಸೊ ಈಗ ನಾವೇನ್ ಮಾಡ್ಬೇಕು, ಎಷ್ಟು ಅನಾಲಿಸಿಸ್ ಆಫ್ ಪೇಮೆಂಟ್ ಕಾಲಮ್ ಅಲ್ಲಿ ಎಷ್ಟು ಎಕ್ಸ್ಪೆನ್ಸಸ್ ಕಾಲಮ್ ಅನ್ನ ಹಾಕೊಳ್ಬೇಕು ಅನ್ನೋದನ್ನ ಇಲ್ಲಿ ನೋಡ್ಕೊಳ್ಬೇಕು. ಸೊ ಫಸ್ಟ್ ಒನ್ ನೋಡ್ಬೇಕು, ಮಿಸ್ಲೇನಿಯಸ್ ಇದೆ. ಸೊ ಇದು 1 ಆಗುತ್ತೆ, ಅಂದ್ರೆ ಫಸ್ಟ್ ಅಕೌಂಟ್ ಹಾಕ್ಬೇಕಾಗುತ್ತೆ. ಸೊ ಇದಕ್ಕೆ ಒಂದು ಸಪರೇಟ್ ಅಕೌಂಟ್. ಸೆಕೆಂಡ್ ಒನ್ ಕಾರ್ಟೇಜ್ ಅಂತ ಇದೆ. ಸೊ ಕಾರ್ಟೇಜ್ ಎಕ್ಸ್ಪೆನ್ಸಸ್ ಕಾಲಮ್ ಹಾಕೊಳ್ಬೇಕು. ಥರ್ಡ್ ಒನ್ ಕನ್ವೇಯನ್ಸ್ ಇದೆ. ಸೊ ಇದಕ್ಕೊಂದು ಕಾಲಮ್ ಅನ್ನು ಹಾಕಬೇಕು. ಟೆಲಿಫೋನ್ ಅಂತ ಇದೆ. ಸೊ ಇದಕ್ಕೊಂದು ಕಾಲಮ್ ಅನ್ನು ಹಾಕಬೇಕು. ಮಿಸ್ಲೇನಿಯಸ್ ಆಲ್ರೆಡಿ ಇದೆ, ಅದೇ ಕಾಲಮ್ ಅಲ್ಲಿ ಎಂಟ್ರಿ ಆಗುತ್ತೆ. ಪೋಸ್ಟೇಜ್ ಅಂಡ್ ಟೆಲಿಗ್ರಾಮ್ ಇದೆ. ಸೊ ಇದು ಕೂಡ ಒಂದು ಕಾಲಮ್ ಅನ್ನು ಹಾಕೊಳ್ಬೇಕು. ಸ್ಟೇಷನರಿ ಇದೆ. ಸೊ ಇದಕ್ಕೂ ಒಂದು ಕಾಲಮ್ ಅನ್ನು ಹಾಕೊಳ್ಬೇಕು. ಕನ್ವೇಯನ್ಸ್ ಇದೆ. ಸೊ ಇವೆಲ್ಲ ಏನಾಗಿದ್ದಾವೆ, ಬಾಕಿ ಎಲ್ಲ ಇರೋದು ರಿಪೀಟ್ ಆಗಿದ್ದಾವೆ, ಮತ್ತೆ ರಿಪೀಟ್ ಆಗಿದ್ದಾವೆ. ಸೊ ರಿಪೀಟ್ ಆಗಿದ್ದು ಏನಾಗ್ತವೆ, ಆ ಕಾಲಮ್ ಅಲ್ಲಿ ಅವು ಬರ್ತವೆ, ಅವು ಎಂಟ್ರಿ ಆಗ್ತವೆ. ಹಾಗಾದ್ರೆ ನಾವು ಟೋಟಲ್ ಎಷ್ಟು ಹಾಕಬೇಕು, ಸೊ ಟೋಟಲ್ 6 ಕಾಲಮ್ ಅನ್ನ ಹಾಕಬೇಕು. ಸೊ ಫಸ್ಟ್ ಕಾಲಮ್ ಮಿಸ್ಲೇನಿಯಸ್ ಕಾಲಮ್, ಸೆಕೆಂಡ್ ಕಾಲಮ್ ಕಾರ್ಟೇಜ್ ಕಾಲಮ್, ಥರ್ಡ್ ಕಾಲಮ್ ಕನ್ವೇಯನ್ಸ್ ಕಾಲಮ್, ಫೋರ್ತ್ ಕಾಲಮ್ ಟೆಲಿಫೋನ್ ಚಾರ್ಜಸ್ ಕಾಲಮ್, ಫಿಫ್ತ್ ಕಾಲಮ್ ಪೋಸ್ಟೇಜ್ ಅಂಡ್ ಟೆಲಿಗ್ರಾಮ್, ಸಿಕ್ಸ್ತ್ ಕಾಲಮ್ ಯಾವುದು ಸ್ಟೇಷನರಿ. ಸೊ ಈ ತರ ನಾವು 6 ಕಾಲಮ್ ಅನ್ನ ಹಾಕಬೇಕು ಅನಾಲಿಸಿಸ್ ಆಫ್ ಪೇಮೆಂಟ್ ಅಲ್ಲಿ. ಸೊ ಈಗ ನಾವು ಮೊದಲಿಗೆ ಏನ್ ಮಾಡಬೇಕು, ರಿಸೀವ್ಡ್ ಅಮೌಂಟ್ ಅನ್ನ ಬರ್ಕೊಳ್ಬೇಕು. ಸೊ ಅಮೌಂಟ್ ಎಷ್ಟು ರಿಸೀವ್ ಆಗಿದೆ ಅದನ್ನ ನಾವು ಏನ್ ಮಾಡಬೇಕು, ಮೊದಲಿಗೆ ಬರೀಬೇಕು ಯಾವಾಗಲೂ. ಸೊ ಇಲ್ಲಿ ಫಾರ್ಮ್ಯಾಟ್ ಅನ್ನ ಹಾಕಿದ್ದೇನೆ, ಪೆಟ್ಟಿ ಕ್ಯಾಶ್ ಬುಕ್ ನ ಫಾರ್ಮ್ಯಾಟ್ ಅನ್ನ ಹಾಕಿದ್ದೇನೆ. ಫಸ್ಟ್ ಕಾಲಮ್ ಅಮೌಂಟ್ ರಿಸೀವ್ಡ್ ಕಾಲಮ್, ಸೆಕೆಂಡ್ ಕಾಲಮ್ ಡೇಟ್ ಕಾಲಮ್, ಥರ್ಡ್ ಕಾಲಮ್ ಪರ್ಟಿಕ್ಯುಲರ್ಸ್ ಕಾಲಮ್, ಫೋರ್ತ್ ಕಾಲಮ್ ವೋಚರ್ ನಂಬರ್ ಇದ್ರೆ ವೋಚರ್ ನಂಬರ್ ಬರೀಬೇಕು. ಫಿಫ್ತ್ ಕಾಲಮ್ ಅಮೌಂಟ್ ಪೇಡ್ ಕಾಲಮ್, ಸೊ ಅಮೌಂಟ್ ಅನ್ನ ಎಷ್ಟು ಪೇಮೆಂಟ್ ಮಾಡ್ತಾ ಇದೀವಿ ಆ ಕಾಲಮ್.
ಸಿಕ್ಸ್ತ್ ಒನ್ ಅನಾಲಿಸಿಸ್ ಆಫ್ ಪೇಮೆಂಟ್ ಕಾಲಮ್. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನಾವು 6 ಕಾಲಮ್ ಅನ್ನ ಹಾಕೊಳ್ಬೇಕು ಅಂತ ಇಲ್ಲಿ ಬರ್ಕೊಂಡಿದ್ದೇವೆ. ಸೊ ಈಗ ಅದೇ ತರ ನಾವು ಏನ್ ಮಾಡಿದ್ದೇವೆ, 6 ಕಾಲಮ್ ಅನ್ನ ಹಾಕಿದ್ದೇನೆ. ಸೊ ಟೆಲಿಫೋನ್ ಚಾರ್ಜಸ್, ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್, ಕನ್ವೀನಿಯನ್ಸ್ ಎಕ್ಸ್ಪೆನ್ಸಸ್, ಸ್ಟೇಷನರಿ ಎಕ್ಸ್ಪೆನ್ಸಸ್, ಪೋಸ್ಟೇಜ್ ಅಂಡ್ ಟೆಲಿಗ್ರಾಮ್ ಮತ್ತೆ ಕಾರ್ಟೇಜ್ ಅಂತ ಹಾಕಿದ್ದೀನಿ. ಸೊ ನಾವು ಸೀರಿಯಲ್ ಬರಬೇಕಂತಿಲ್ಲ. ಸೊ ನಾವು ಯಾವ ತರ ಬೇಕಾದ್ರೂ ಬರಿಬಹುದು. ಸೊ ಫಸ್ಟ್ ಗೆ ನಾವು ಕಾರ್ಟೇಜ್ ಅಂತ ಬರಿಬಹುದು, ಆ ನಂತರ ನಾವು ಲಾಸ್ಟ್ ಗೆ ನಾವು ಟೆಲಿಫೋನ್ ಚಾರ್ಜಸ್ ಅಂತ ಬರಿಬಹುದು. ಸೊ ನಾವು ಯಾವ ತರ ಬೇಕಾದ್ರೂ ಬರ್ಕೊಳ್ಬಹುದು, ಆದ್ರೆ ನಾವು ಎಲ್ಲಾ ಕಾಲಮ್ಸ್ ಗಳನ್ನ ಇಲ್ಲಿ ಹಾಕೊಳ್ಬೇಕು. ಸೊ ಮೊದಲಿಗೆ ಅಮೌಂಟ್ ರಿಸೀವ್ಡ್ ಅನ್ನ ಬರ್ತಾ ಇದ್ದೇನೆ. ಸೊ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೇನೆ. ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ಯಾವಾಗಲೂ ನಾವು ಏನ್ ಮಾಡ್ಬೇಕು, ಅಮೌಂಟ್ ಅನ್ನ ನಾವು ಮೊದಲಿಗೆ ಬರೀಬೇಕು. ಸೊ ಅಮೌಂಟ್ ಎಷ್ಟಿರುತ್ತೆ, ಅಮೌಂಟ್ ರಿಸೀವ್ಡ್ ಇದೆಯಾ ಅಥವಾ ಆಲ್ರೆಡಿ ಕೊಟ್ಟಿದ್ದಾರೆ ಅದನ್ನ ಏನ್ ಮಾಡ್ಬೇಕು, ಇಲ್ಲಿ ಬರೀಬೇಕು. ಸೊ ಅಮೌಂಟ್ ನಮಗೆ ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, 1800 rupees ಇದೆ. ಸೊ ಡೇಟ್ ಏನಿದೆ, ಸೊ ಓಪನಿಂಗ್ ಡೇಟ್ಗೆ ಏನಾಗಿದೆ ಅದು ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಮೌಂಟ್ ರಿಸೀವ್ಡ್ ಕಾಲಮ್ ಅಲ್ಲಿ 1800 ಬರೀಬೇಕು. 1800 ಡೇಟ್ ಕಾಲಮ್ ಅಲ್ಲಿ January 1st ಡೇಟ್ ಕಾಲಮ್ ಅಲ್ಲಿ. ಸೊ ಪರ್ಟಿಕ್ಯುಲರ್ಸ್ ಕಾಲಮ್ ಅಲ್ಲಿ ಏನ್ ಬರೀಬೇಕು, ಕ್ಯಾಶ್ ರಿಸೀವ್ಡ್ ಅಂತ ಬರೀಬೇಕು. ಕ್ಯಾಶ್ ರಿಸೀವ್ಡ್ ಆರ್ ಅಮೌಂಟ್ ರಿಸೀವ್ಡ್ ಅಂತ ಬರೀಬೇಕು. ಸೊ ಅಮೌಂಟ್ ರಿಸೀವ್ ಆಗಿದೆ, ಹಾಗಾಗಿ ಪೇಡ್ ಕಾಲಮ್ ಅಲ್ಲಿ ಏನು ಬರುವುದಿಲ್ಲ. ಸೊ ಪೇಡ್, ಸೊ ಇಲ್ಲಿಂದ ನಾವು ಎಕ್ಸ್ಪೆನ್ಸಸ್ ಅನ್ನ ಬರ್ತೇವೆ. ಸೊ ಇದು ಎಕ್ಸ್ಪೆನ್ಸಸ್ ಅಲ್ಲ, ಇನ್ಕಮ್ ಆಗಿದೆ. ಸೊ ನಮಗೆ ಅಮೌಂಟ್ ಬರ್ತಾ ಇದೆ, ಹಾಗಾಗಿ ನಾವು ಈ ಕಾಲಮ್ ಅಲ್ಲಿ ಬರ್ತಾ ಇದ್ದೇವೆ. ಸೊ ಇಲ್ಲಿ ಎಲ್ಲಾ ಕಾಲಮ್ ಅನ್ನ ಏನ್ ಮಾಡಬೇಕು, ಡ್ಯಾಶ್ ಹಾಕಬೇಕು ಅಥವಾ ನಾವು ಹಂಗೆ ಬಿಡಬಹುದು, ಸ್ಕಿಪ್ ಮಾಡಬಹುದು. ಸೊ ಈಗ ನಾನು ಎಕ್ಸ್ಪೆನ್ಸಸ್ ಅನ್ನ ಬರ್ತಾ ಇದ್ದೀನಿ. ಸೊ ಕರೆಕ್ಟ್ ಆಗಿ ನೋಡ್ತಾ ಹೋಗಿ. ನಾನು ಆಲ್ರೆಡಿ ಏನ್ ಮಾಡಿದ್ದೀನಿ, ಸಫಲ್ ಮಾಡ್ಕೊಂಡಿದ್ದೀನಿ ಯಾವ ಕಾಲಮ್ ಅಲ್ಲಿ ಬರುತ್ತೆ ಅಂತ. ಸೊ ನೀವು ಅದನ್ನ ಕರೆಕ್ಟ್ ಕಾಲಮ್ ಅಲ್ಲಿ, ಅದೇ ಕಾಲಮ್ ಅಲ್ಲಿ ಬರಬೇಕಾಗುತ್ತೆ. ಸೊ ಫಸ್ಟ್ ಒನ್ ನೋಡಿ, ರಿಫ್ರೆಶ್ಮೆಂಟ್ ಟು ಕಸ್ಟಮರ್ಸ್ ಇದೆ. ಸೊ ಇಲ್ಲಿ ಪರ್ಟಿಕ್ಯುಲರ್ಸ್ ಕಾಲಮ್ ಅಲ್ಲಿ ಬರ್ತಾ ಇದ್ದೀನಿ. ಸೊ ಡೇಟ್ ಅನ್ನ ಬರ್ತಾ ಇದ್ದೀನಿ, January 1st ಇದೆ. January 1st. ಸೊ ಏನು ರಿಫ್ರೆಶ್ಮೆಂಟ್, ಸೊ ಪೂರ್ತಿ ಬರೀಬೇಕು ಅಂತಿಲ್ಲ. ಸೊ ನೀವು ಇಷ್ಟೇ ಬರೀಬಹುದು, ರಿಫ್ರೆಶ್ಮೆಂಟ್ ಅಂತ ಬರೀಬಹುದು ಅಥವಾ ರಿಫ್ರೆಶ್ಮೆಂಟ್ ಟು ಕಸ್ಟಮರ್ಸ್ ಅಂತ ಕೂಡ ಬರೀಬಹುದು. ಸೊ ರಿಫ್ರೆಶ್ಮೆಂಟ್ ಯಾವ ಕಾಲಮ್ ಅಲ್ಲಿ ಬರುತ್ತೆ ಅಂತ ಬರ್ತಿದ್ದೀನಿ. ಸೊ ರಿಫ್ರೆಶ್ಮೆಂಟ್ ಇಸ್ ಎನ್ ಜನರಲ್ ಎಕ್ಸ್ಪೆನ್ಸಸ್, ಹಾಗಾಗಿ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಕಾಲಮ್ ಅಲ್ಲಿ ಬರುತ್ತೆ. ಸೊ ಅಮೌಂಟ್ ಪೇಡ್ ಎಷ್ಟಿದೆ, 100 rupees ಇದೆ. ಸೊ ಮೊದಲಿಗೆ ನಾವು ಅಮೌಂಟ್ ಪೇಡ್ ಕಾಲಮ್ ಅಲ್ಲಿ 100 rupees ಬರೀಬೇಕು. ಅಮೌಂಟ್ ಪೇಡ್ ಕಾಲಮ್ ಅಲ್ಲಿ 100 rupees ಬರಬೇಕು. ಆ ನಂತರ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಕಾಲಮ್ ಅಲ್ಲಿ 100 rupees ಅನ್ನು ಬರೀಬೇಕು. ಬರೆದು ಬಾಕಿ ಎಲ್ಲ ಕಾಲಮ್ಗಳಲ್ಲಿ ನಾವು ಡ್ಯಾಶ್ ಹಾಕಬೇಕು. ಒಂದೇ ಕಾಲಮ್ ಅಲ್ಲಿ ಬರುತ್ತೆ, ಆದ್ರೆ ಯಾವ ಕಾಲಮ್ ಅಲ್ಲಿ ಬರುತ್ತೆ ಅದನ್ನು ಬರೀಬೇಕು. ಆದ್ರೆ ಅಮೌಂಟ್ ಪೇಡ್ ಕಾಲಮ್ ಅಲ್ಲಿ ಎಲ್ಲಾ ಐಟಮ್ಸ್ ಗಳನ್ನ ಇಲ್ಲಿ ಬರೀಬೇಕು. ಎಲ್ಲಾ ಎಕ್ಸ್ಪೆನ್ಸಸ್ ಗಳನ್ನ ನಾವು ಮೊದಲಿಗೆ ಅಮೌಂಟ್ ಪೇಡ್ ಕಾಲಮ್ ಅಲ್ಲಿ ಬರೀಬೇಕು. ಅದಾದ್ಮೇಲೆ ಅದರ ಪರ್ಟಿಕ್ಯುಲರ್ ಅಕೌಂಟ್ ಅಲ್ಲಿ ನಾವು ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಒನ್ ನೋಡಿ, January 5th ಕಾರ್ಟೇಜ್ ಇದೆ. January 5th ಕಾರ್ಟೇಜ್ ಅಂತ ಇದೆ, ಕಾರ್ಟೇಜ್ ಅಂತ ಬರ್ತಾ ಇದೆ ಕಾರ್ಟೇಜ್. ಸೊ ಅಮೌಂಟ್ ಪೇಡ್ ಎಷ್ಟಿದೆ, 150 rupees ಇದೆ. ಸೊ ಅಮೌಂಟ್ ಪೇಡ್ ಕಾಲಮ್ ಅಲ್ಲಿ 150 rupees ಬರ್ತಾ ಇದೆ, 150 rupees. ಸೊ ಇದೆಲ್ಲಿ ಬರುತ್ತೆ, ಕಾರ್ಟೇಜ್ ಕಾಲಮ್ ಅಲ್ಲಿ ಬರುತ್ತೆ. ಸೊ ಕಾರ್ಟೇಜ್ ಕಾಲಮ್ ಆಲ್ರೆಡಿ ಹಾಕೊಂಡಿದ್ದೀನಿ. ಸೊ ಇಲ್ಲಿ ಕಾರ್ಟೇಜ್ ಕಾಲಮ್ ಅಲ್ಲಿ 150 rupees ಬರ್ತಾ ಇದೆ. ಬಾಕಿ ಎಲ್ಲ ಕಾಲಮ್ಗಳಲ್ಲಿ ಅದನ್ನ ಡ್ಯಾಶ್ ಆಗ್ತಾ ಇದ್ದೇನೆ. ನೆಕ್ಸ್ಟ್ ಒನ್ ನೋಡಿ, ಸೊ ನೆಕ್ಸ್ಟ್ ಒನ್ ಯಾವ್ದಿದೆ, 10th ಗೆ ಇದೆ, January 10th ಟ್ಯಾಕ್ಸಿ ಫೇರ್ ಟು ಮ್ಯಾನೇಜರ್ ಇದೆ. ಸೊ ಇಲ್ಲಿ Jan 10th ಟ್ಯಾಕ್ಸಿ ಫೇರ್ ಟು ಮ್ಯಾನೇಜರ್, ಟ್ಯಾಕ್ಸಿ ಫೇರ್ ಟು ಮ್ಯಾನೇಜರ್ ಎಷ್ಟಿದೆ ಅಮೌಂಟ್, 200 rupees ಇದೆ. ಸೊ ಇದೇನು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್. ಸೊ ಟ್ರಾವೆಲಿಂಗ್ ಯಾವಾಗಲೂ ಕನ್ವೇಯನ್ಸ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಹಾಗಾಗಿ ಕನ್ವೇಯನ್ಸ್ ಕಾಲಮ್ ಅಲ್ಲಿ 200 rupees ಅನ್ನು ಬರ್ತಾ ಇದ್ದೇನೆ. ಬಾಕಿ ಎಲ್ಲ ಕಾಲಮ್ ಅಲ್ಲಿ ಡ್ಯಾಶ್ ಆಗ್ತಾ ಇದ್ದೇನೆ. ನೆಕ್ಸ್ಟ್ ಬಂದು ನೋಡಿ, ಸೊ ನೆಕ್ಸ್ಟ್ ಒನ್ ಯಾವ್ದಿದೆ, 12th ಗಿದೆ, STD ಕಾಲ್ ಚಾರ್ಜಸ್ ಅಂತ ಇದೆ. ಸೊ ಇಲ್ಲಿ 12 ಅಂತ ಬರ್ತಾ ಇದ್ದೀನಿ, STD ಕಾಲ್ ಚಾರ್ಜಸ್. ಸೊ ಅಮೌಂಟ್ ಎಷ್ಟು ಪೇಮೆಂಟ್ ಮಾಡ್ತಾ ಇದ್ದೀವಿ, 50 rupees. ಸೊ ಅಮೌಂಟ್ ಪೇಡ್ ಕಾಲಮ್ ಅಲ್ಲಿ 50 rupees ಬರ್ತಾ ಇದ್ದೀನಿ. ಸೊ STD ಕಾಲ್ ಚಾರ್ಜಸ್, ಸೊ ಇದು ಯಾವ ಕಾಲಮ್ ಅಲ್ಲಿ ಬರುತ್ತೆ, ಟೆಲಿಫೋನ್ ಚಾರ್ಜಸ್ ಕಾಲಮ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ಟೆಲಿಫೋನ್ ಚಾರ್ಜಸ್ ಕಾಲಮ್ ಅಲ್ಲಿ 50 rupees ಬರ್ತಾ ಇದ್ದೀನಿ. ಬಾಕಿ ಎಲ್ಲ ಕಾಲಮ್ ಅಲ್ಲಿ ಡ್ಯಾಶ್ ಹಾಕ್ತಾ ಇದ್ದೀನಿ.
ನೆಕ್ಸ್ಟ್ ಒನ್ ನೋಡಿ, ನೆಕ್ಸ್ಟ್ ಒನ್ 18th ಇದೆ ಆಫೀಸ್ ಸ್ಯಾನಿಟೇಷನ್ ಅಂತ ಇದೆ. ಸೊ ಇದು ಜನರಲ್ ಎಕ್ಸ್ಪೆನ್ಸಸ್ ಆಗುತ್ತೆ, ಹಾಗಾಗಿ ಮಿಸ್ಲೇನಿಯಸ್ ಕಾಲಮ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ಡೇಟ್ ಬರ್ತಾ ಇದೆ 18 ಆಫೀಸ್ ಸ್ಯಾನಿಟೇಷನ್ ಅಂತ ಇದೆ, ಅಂದ್ರೆ ಆಫೀಸ್ಗೋಸ್ಕರ ಖರ್ಚು ಮಾಡಿದ್ದಾರೆ. ಸೊ ಅಮೌಂಟ್ ಎಷ್ಟಿದೆ ನೋಡಬೇಕು, 100 ರೂಪೀಸ್ ಇದೆ. ಸೊ ಇದು ಯಾವ ಕಾಲಮ್ ಅಲ್ಲಿ ಬರುತ್ತೆ, ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಕಾಲಮ್ ಅಲ್ಲಿ ಬರುತ್ತೆ. ಸೊ ಮಿಸ್ಲೇನಿಯಸ್ ಕಾಲಮ್ ಅಲ್ಲಿ 100 ರೂಪೀಸ್ ಬರುತ್ತೆ, ಬಾಕಿ ಎಲ್ಲ ಕಾಲಮ್ಗಳಲ್ಲಿ ಡ್ಯಾಶ್ ಇರ್ತಾ ಇದೆ. ಆಫೀಸ್ ಸ್ಯಾನಿಟೇಷನ್. ನೆಕ್ಸ್ಟ್ ಒನ್ ನೋಡಿ 20. ಸೊ 20 ಗೆ ಏನಿದೆ, ಗಾಟ್ ಪೋಸ್ಟಲ್ ಸ್ಟಾಂಪ್ಸ್. ಸೊ ಪೋಸ್ಟಲ್ ಸ್ಟಾಂಪ್ ಬಂದಿದೆ, ತಗೊಂಡ್ ಬಂದಿದೀವಿ. ಸೊ ಇಲ್ಲಿ ಪೋಸ್ಟಲ್ ಸ್ಟಾಂಪ್ಸ್ ಅಂತ ಬರ್ತಾ ಇದೀವಿ. ಸೊ ಪೋಸ್ಟಲ್ ಸ್ಟಾಂಪ್ಸ್ ಯಾವಾಗಲೂ ಪೋಸ್ಟೇಜ್ ರಿಲೇಟೆಡ್ ಆಗಿರುತ್ತೆ. ಸೊ ಅಮೌಂಟ್ ಪೇಡ್ ಕಾಲಮ್ ಅಲ್ಲಿ 100 ರೂಪೀಸ್ ಬರಬೇಕು, 100 ರೂಪೀಸ್ ಇದೆ ಅಮೌಂಟ್ ಪೇಡ್. ಸೊ ನಾನು ಪೋಸ್ಟಲ್ ಸ್ಟಾಂಪ್ಸ್ ಕಾಲಮ್ ಅಲ್ಲಿ ಅಂದ್ರೆ ಪೋಸ್ಟೇಜ್ ಅಂಡ್ ಟೆಲಿಗ್ರಾಮ್ ಕಾಲಮ್ ಅಲ್ಲಿ 100 ರೂಪೀಸ್ ಬರ್ತಾ ಇದೀನಿ, ಬಾಕಿ ಎಲ್ಲ ಕಾಲಮ್ಗಳನ್ನು ಡ್ಯಾಶ್ ಇಡ್ತಾ ಇದೀನಿ. ನೆಕ್ಸ್ಟ್ ಒನ್ ನೋಡಿ 26th ಇದೆ, ಪೇಡ್ ಫಾರ್ ಇಂಕ್ ಪೆನ್ ಅಂಡ್ ಪೇಪರ್ ಅಂತ ಇದೆ. 26 ಇಂಕ್ ಪೆನ್ ಅಂಡ್ ಪೇಪರ್ಸ್. ಸೊ ಇಂಕ್ ಪೆನ್ ಅಂಡ್ ಪೇಪರ್ಸ್ ಸ್ಟೇಷನರಿ ಆಗಿದೆ. ಸೊ ಸ್ಟೇಷನರಿ ಅಮೌಂಟ್ ಎಷ್ಟಿದೆ, 100 ರೂಪೀಸ್ ಇದೆ. ಸೊ ಅಮೌಂಟ್ ಪೇಡ್ ಕಾಲಮ್ ಅಲ್ಲಿ 100 ರೂಪೀಸ್ ಬರಬೇಕು, ಸ್ಟೇಷನರಿ ಕಾಲಮ್ ಅಲ್ಲಿ 100 ಬರಬೇಕು, ಬಾಕಿ ಎಲ್ಲ ಕಾಲಮ್ ಅಲ್ಲಿ ಡ್ಯಾಶ್ ಹಾಕೊಳ್ಬೇಕು. ನೆಕ್ಸ್ಟ್ ಒನ್ ನೋಡಿ 28. ಸೊ 28 ಬರ್ತಾ ಇದೀವಿ, ಪೇಡ್ ಟ್ಯಾಕ್ಸಿ ಫೇರ್. ಸೊ ಅಗೇನ್ ಟ್ಯಾಕ್ಸಿ ಫೇರ್. ಸೊ ಟ್ಯಾಕ್ಸಿ ಬಾಡಿಗೆಯನ್ನು ಕೊಡ್ತಾ ಇದ್ದಾರೆ, ₹80 ಇದೆ. ಸೊ ಟ್ಯಾಕ್ಸಿ ಫೇರ್ ಅಂತ ಹೇಳಿದ್ರೆ ಟ್ರಾವೆಲಿಂಗ್ ರಿಲೇಟೆಡ್ ಆಗುತ್ತೆ. ಸೊ ಇಲ್ಲಿ ಬರ್ತಾ ಇದೆ ಟ್ಯಾಕ್ಸಿ ಫೇರ್ ಅಂತ. ಸೊ ಟ್ರಾವೆಲಿಂಗ್ ಆಗಿರೋದ್ರಿಂದ ಎಲ್ಲಿ ಬರುತ್ತೆ, ಕನ್ವೇಯನ್ಸ್ ಬರುತ್ತೆ. ಆದ್ರೆ ಮೊದಲಿಗೆ ನಾವು ಎಷ್ಟು ಪೇಮೆಂಟ್ ಮಾಡ್ತಾ ಇದೀವಿ ಅದನ್ನ ಅಮೌಂಟ್ ಪೇಡ್ ಕಾಲಮ್ ಅಲ್ಲಿ ಬರಬೇಕು, ₹80 ಇದೆ. ಸೊ ಇದನ್ನ ಕನ್ವೇಯನ್ಸ್ ಕಾಲಮ್ ಅಲ್ಲಿ 8 ರೂಪೀಸ್ ಬರ್ತಾ ಇದೀವಿ, ಬಾಕಿ ಎಲ್ಲ ಕಾಲಮ್ಗಳನ್ನು ಡ್ಯಾಶ್ ಇಡ್ತಾ ಇದ್ದಾರೆ. ನೆಕ್ಸ್ಟ್ ಒನ್ 29 ಏನಿದೆ, ಟಿಪ್ಸ್ ಟು ಪಿಎಲ್ ಇದೆ. ಟಿಪ್ಸ್ ಟು ಪ್ಯೂರ್. ಸೊ ಎಷ್ಟು ಅಮೌಂಟ್ ಕೊಡ್ತಾ ಇದೀವಿ, ಅಮೌಂಟ್ ಕಾಲಮ್ ಅಲ್ಲಿ, ಅಮೌಂಟ್ ಪೇಡ್ ಕಾಲಮ್ ಅಲ್ಲಿ ₹50. ಸೊ ಇದು ಜನರಲ್ ಎಕ್ಸ್ಪೆನ್ಸಸ್ ಆಗಿದೆ, ಹಾಗಾಗಿ ನಾವು ಅದನ್ನ ಮಿಸ್ಲೇನಿಯಸ್ ಕಾಲಮ್ ಅಲ್ಲಿ ಬರ್ತಾ ಇದ್ದೇವೆ ₹50 ಅಂತ, ಬಾಕಿ ಎಲ್ಲ ಕಾಲಮ್ಗಳನ್ನು ಡ್ಯಾಶ್ ಇಡ್ತಾ ಇದ್ದೇವೆ. ನೆಕ್ಸ್ಟ್ ಒನ್ ನೋಡಿ 30th ಜನವರಿ ಪೇಡ್ ಫಾರ್ ಆಫೀಸ್ ಕ್ಲೀನಿಂಗ್ ಅಂತ ಇದೆ. ಸೊ ಆಫೀಸ್ ಕ್ಲೀನಿಂಗ್, ಆಫೀಸ್ ಅನ್ನ ಕ್ಲೀನ್ ಮಾಡೋದಕ್ಕೆ ನಾವು ಒಂದಿಷ್ಟು ಪೇಮೆಂಟ್ ಅನ್ನ ಮಾಡ್ತಾ ಇದೀವಿ, ₹100 ಇದೆ. ಸೊ ಇಲ್ಲಿ ಬರ್ತಾ ಇದೆ ಆಫೀಸ್ ಕ್ಲೀನಿಂಗ್. ಸೊ ಅಮೌಂಟ್ ಎಷ್ಟು ಪೇಮೆಂಟ್ ಮಾಡ್ತಾ ಇದ್ದಾರೆ, ಸೊ ಅಮೌಂಟ್ ಪೇಡ್ ಕಾಲಮ್ ಅಲ್ಲಿ 100 ರೂಪೀಸ್. ಸೊ ಇದು ಏನಾಗುತ್ತೆ, ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಆಗುತ್ತೆ, ಅದರ ಅದರ್ ಎಕ್ಸ್ಪೆನ್ಸಸ್. ಸೊ ಹಾಗಾಗಿ ಮಿಸ್ಲೇನಿಯಸ್ ಕಾಲಮ್ ಅಲ್ಲಿ 100 ಬರ್ತಾ ಇದೆ, ಬಾಕಿ ಎಲ್ಲ ಕಾಲಮ್ಗಳನ್ನ ಡ್ಯಾಶ್ ಆಗ್ತಾ ಇದ್ದಾರೆ. ಲಾಸ್ಟ್ ಒನ್ ನೋಡಿ 31st ಜನವರಿ. ಸೊ ಇಲ್ಲಿ ಬರ್ತಾ ಇದೆ 31st ಜನವರಿ. ಸೊ ಏನ್ ಮಾಡ್ತಾ ಇದೀವಿ, ಅನ್ಲೋಡಿಂಗ್ ಚಾರ್ಜಸ್. ಸೊ ಏನನ್ನ ಅನ್ಲೋಡ್ ಮಾಡ್ತಾ ಇದೀವಿ ಗೊತ್ತಿಲ್ಲ ನಮಗೆ. ಸೊ ಹಾಗಾಗಿ ಅದು ಜನರಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಜನರಲ್ ಎಕ್ಸ್ಪೆನ್ಸಸ್ ಎಷ್ಟಿದೆ, 200 ರೂಪೀಸ್ ಇದೆ. ಸೊ ಅಮೌಂಟ್ ಪೇಡ್ ಕಾಲಮ್ ಅಲ್ಲಿ ₹200 ಬರಬೇಕು. ವೋಚರ್ ಕಾಲಮ್ ಅಲ್ಲಿ ವೋಚರ್ ನಂಬರ್ ಇಲ್ಲ ನಮಗೆ, ಸೊ ಎಲ್ಲ ಕಾಲಮ್ ಅನ್ನ ಡ್ಯಾಶ್ ಹಾಕಿದೀನಿ. ಸೊ 200 ರೂಪೀಸ್ ಏನಾಗುತ್ತೆ, ಜನರಲ್ ಎಕ್ಸ್ಪೆನ್ಸಸ್. ಹಾಗಾಗಿ ನಾವು ಅದನ್ನ ಮಿಸ್ಲೇನಿಯಸ್ ಕಾಲಮ್ ಅಲ್ಲಿ ಬರ್ತೇವೆ 200 ರೂಪೀಸ್, ಬಾಕಿ ಎಲ್ಲ ಕಾಲಮ್ಗಳನ್ನ ನಾವಿಲ್ಲಿ ಡ್ಯಾಶ್ ಇಡ್ತಾ ಇದ್ದೇವೆ. ಸೊ ಈಗ ಎಲ್ಲ ಎಕ್ಸ್ಪೆನ್ಸಸ್ ಅನ್ನ ನಾನು ಎಂಟ್ರಿ ಮಾಡಿದೆ. ಸೊ ನಾವು ಏನ್ ಮಾಡ್ತೀವಿ, ಈಗ ಟೋಟಲ್ ಅನ್ನು ಮಾಡ್ಕೊಳ್ಬೇಕು. ಸೊ ಅಮೌಂಟ್ ಪೇಡ್ ಕಾಲಮ್ ಅನ್ನ ನಾವು ಟೋಟಲ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಏನ್ ಮಾಡ್ಬೇಕು, ಬ್ಯಾಲೆನ್ಸ್ ಅನ್ನ ನಾವು ಅಲ್ಲಿ ಬರ್ತಾ ಹೋಗ್ಬೇಕು. ಸೊ ಇಲ್ಲಿ ಟೋಟಲ್ ಮಾಡ್ತಾ ಇದ್ದೀನಿ. ಸೊ ಈ ತರ ಟೋಟಲ್ ಮಾಡ್ಕೊಳ್ಬೇಕು. ಸೊ ಇದೇ ತರ ಈ ಕಡೆ ಮಾಡ್ಕೊಳ್ಬೇಕು. ಅಮೌಂಟ್ ರಿಸೀವ್ ಕಾಲಮ್ ಅನ್ನ ಟೋಟಲ್ ಮಾಡ್ಕೊಳ್ಬೇಕು. ಸೊ ಈಗ ಅಮೌಂಟ್ ಪೇಡ್ ಕಾಲಮ್ ಮತ್ತೆ ಅಮೌಂಟ್ ರಿಸೀವ್ ಕಾಲಮ್ ಅನ್ನ ಕಂಪೇರ್ ಮಾಡಬೇಕು. ಯಾವ ಕಡೆ ಅಮೌಂಟ್ ಜಾಸ್ತಿ ಇರುತ್ತೆ ಆ ಅಮೌಂಟ್ ಅನ್ನ ಎರಡು ಕಡೆ ಬರಬೇಕು.
ಸೊ ಅಮೌಂಟ್ ರಿಸೀವ್ಡ್ ಎಷ್ಟಿದೆ 1800 ಇದೆ. ಸೊ ಈಗ ಅಮೌಂಟ್ ಪೇಡ್ ಕಾಲಮ್ ಅನ್ನು ನಾವು ಟೋಟಲ್ ಮಾಡ್ಕೊಳ್ಬೇಕು. ಸೊ ಟೋಟಲ್ ಮಾಡಿದಾಗ ನಮಗೆ 1230 ಬರುತ್ತೆ. ಎಷ್ಟು ಬರುತ್ತೆ? 1230 ಬರುತ್ತೆ. 1230 ಬರುತ್ತೆ. ಸೊ ಅದನ್ನ ಇಲ್ಲಿ ಬರ್ತಿದ್ದೀವಿ. ಸೊ ಅಮೌಂಟ್ ರಿಸೀವ್ಡ್ ಎಷ್ಟಿದೆ? 1230 ಇದೆ. ಸೊ ಇಲ್ಲಿ ಮೊದಲಿಗೆ ಟೋಟಲ್ ಅಮೌಂಟ್ ಅನ್ನು ಮಾಡ್ಕೊಳ್ಬೇಕು. ಎಕ್ಸ್ಪೆನ್ಸಸ್ ಅನ್ನ ಮೊದಲಿಗೆ ಟೋಟಲ್ ಮಾಡಬೇಕು. ಅದಾದ್ಮೇಲೆ ನಾವು ಎರಡು ಕಡೆ ಕಂಪೇರ್ ಮಾಡಿ ಬರೀತೇವೆ. ಸೊ ಟೋಟಲ್ ಎಷ್ಟಾಗಿದೆ? 1230 ಆಗಿದೆ. ಅಮೌಂಟ್ ಪೇಡ್ ಕಾಲಮ್ 1230 ಆಗಿದೆ. ಸೊ ಇಲ್ಲಿ ಎಲ್ಲಾ ಕಾಲಮ್ಗಳನ್ನ ನಾನು ಟೋಟಲ್ ಮಾಡ್ತಾ ಇದ್ದೇನೆ ಮೊದಲಿಗೆ. ಸೊ ಟೆಲಿಫೋನ್ ಚಾರ್ಜಸ್ ಇಲ್ಲಿ ಒಂದೇ ಇದೆ, 50 ರೂಪೀಸ್. ಮಿಸ್ಲೇನಿಯಸ್ ಅಲ್ಲಿ 300, 400, 500, 50. ಸೊ 550 ಆಗುತ್ತೆ. 550 ಬರ್ತಾ ಇದ್ದೀನಿ. ನೆಕ್ಸ್ಟ್ ಕಾಲಮ್ ಕನ್ವೇಯನ್ಸ್ ಕಾಲಮ್ ಅಲ್ಲಿ 280 ಆಗುತ್ತೆ. 280. ಸ್ಟೇಷನರಿ ಕಾಲಮ್ ಅಲ್ಲಿ 100 ರೂಪೀಸ್ ಇದೆ, 100. ಪೋಸ್ಟೇಜ್ ಅಂಡ್ ಟೆಲಿಗ್ರಾಮ್ ಕಾಲಮ್ ಅಲ್ಲಿ 100 ರೂಪೀಸ್ ಇದೆ. ಸೊ 100. ಕಾರ್ಟೇಜ್ ಕಾಲಮ್ ಅಲ್ಲಿ 150 ಇದೆ, 150. ಸೊ ಈ ತರ ನಾನು ಎಲ್ಲಾ ಕಾಲಮ್ಗಳನ್ನ ಟೋಟಲ್ ಮಾಡಿದ್ದೇನೆ. ಎಲ್ಲಾ ಕಾಲಮ್ಗಳನ್ನ ಈಗ ಟೋಟಲ್ ಮಾಡಿದ್ದೇನೆ. ಸೊ ಇಲ್ಲಿ ಟೋಟಲ್ ಕೆಳಗಡೆ ನಾವೇನ್ ಮಾಡಬೇಕು? ಬ್ಯಾಲೆನ್ಸ್ ಅನ್ನ ಬರ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ನಾವು ಅಮೌಂಟ್ಸ್ ಗಳನ್ನ ಮತ್ತೆ ಟೋಟಲ್ ಮಾಡ್ಕೊಳ್ತೇವೆ. ಇಲ್ಲಿ ಎರಡು ಕಡೆ ಮಾಡ್ಕೊಳ್ತೇವೆ. ಸೊ ನಾವು ಮೊದಲಿಗೆ ಏನ್ ಮಾಡಬೇಕು? ಮೊದಲಿಗೆ ಸೊ ಇಲ್ಲಿ ಸ್ಪೇಸ್ ಕಡಿಮೆ ಇದೆ, ಹಾಗಾಗಿ ಇದನ್ನ ಮೇಲ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಟೋಟಲ್ ಅನ್ನು ಮಾಡ್ತಾ ಇದ್ದೀನಿ. ಸೊ ಟೋಟಲ್ ಮಾಡೋದಕ್ಕೆ ಒಂದು ಸ್ಪೇಸ್ ಬೇಕಾಗುತ್ತೆ, ಹಾಗಾಗಿ ಅದನ್ನ ಬೇರೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಯಾವುದೇ ತರಹದ ಕನ್ಫ್ಯೂಷನ್ಸ್ ಬೇಡ. ಸೊ ನಾನು ಎಕ್ಸ್ಪೆನ್ಸಸ್ ಅನ್ನ ಬರೆದ್ಮೇಲೆ ಟೋಟಲ್ ಅನ್ನ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ನಾನು ಇಲ್ಲೇ ಟೋಟಲ್ ಮಾಡ್ಕೊಳ್ಬೇಕು. ಎಲ್ಲಾ ಎಕ್ಸ್ಪೆನ್ಸಸ್ ಗಳನ್ನ ನಾನು ಟೋಟಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನ ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ? 1230 ಬರುತ್ತೆ. ಎಷ್ಟು ಬರುತ್ತೆ? 1230 ಬರುತ್ತೆ. ಸೊ ಇಂಡಿವಿಜುವಲಿ ನಾನು ಟೋಟಲ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಕಾಲಮ್ 50 ಬರುತ್ತೆ, ಸೆಕೆಂಡ್ ಕಾಲಮ್ 550 ಬರುತ್ತೆ, ಥರ್ಡ್ ಕಾಲಮ್ 280 ರೂಪೀಸ್ ಬರುತ್ತೆ, ಫೋರ್ತ್ ಕಾಲಮ್ 100 ರೂಪೀಸ್ ಬರುತ್ತೆ, ಫಿಫ್ತ್ ಕಾಲಮ್ 100 ರೂಪೀಸ್ ಬರುತ್ತೆ, ಸಿಕ್ಸ್ ಕಾಲಮ್ ಅಂದ್ರೆ ಲಾಸ್ಟ್ ಕಾಲಮ್ 150 ರೂಪೀಸ್ ಬರುತ್ತೆ. ಸೊ ಈಗ ಅಮೌಂಟ್ ಪೇಡ್ ಕಾಲಮ್ ಇಷ್ಟು ಟೋಟಲ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ? 1230 ಬರುತ್ತೆ. ಸೊ ಈ ಕಡೆ ಎಲ್ಲ ಅಮೌಂಟ್ ಕಾಲಮ್ ಅನ್ನ ನಾವು ಟೋಟಲ್ ಮಾಡಿದಾಗ 1230 ಬರುತ್ತೆ. ಸೊ ಟೋಟಲ್ ಕಾಲಮ್ 1230 ಎರಡು ಕಡೆ ಬರುತ್ತೆ. ಈಗ ನಾನೇನ್ ಮಾಡಬೇಕು? ಅಮೌಂಟ್ ರಿಸೀವ್ಡ್ ಕಾಲಮ್ ಮತ್ತೆ ಅಮೌಂಟ್ ಪೇಡ್ ಕಾಲಮ್ ಅನ್ನ ಟೋಟಲ್ ಮಾಡ್ಕೊಳ್ಬೇಕು. ಸೊ ಒಂದೆರಡು ಲೈನ್ ಅನ್ನ ಬಿಟ್ಟು ನಾನು ಇಲ್ಲಿ ಟೋಟಲ್ ಮಾಡ್ತಾ ಇದ್ದೀನಿ. ಎರಡು ಕಡೆ ಸೇಮ್ ಲೈನ್ಗೆ ಟೋಟಲ್ ಮಾಡ್ಕೊಳ್ಬೇಕು. ಸೊ ಈಗ ಟೋಟಲ್ ಎಷ್ಟಾಗುತ್ತೆ ನೋಡಬೇಕು. ಯಾವ ಕಡೆ ಜಾಸ್ತಿ ಇರುತ್ತೆ ಆ ಅಮೌಂಟ್ ಅನ್ನ ನಾವು ಎರಡು ಕಡೆ ಬರೀಬೇಕು. ಸೊ ಅಮೌಂಟ್ ರಿಸೀವ್ಡ್ ಎಷ್ಟಿದೆ? 1800 ಇದೆ. ಅಮೌಂಟ್ ಪೇಡ್ ಕಾಲಮ್ ಅಲ್ಲಿ ಎಷ್ಟಿದೆ? ಟೋಟಲ್ 1230 ಇದೆ, ಅಂದ್ರೆ ಕಡಿಮೆ ಇದೆ. ಸೊ ಹಾಗಾಗಿ ಅಮೌಂಟ್ ರಿಸೀವ್ಡ್ ಕಾಲಮ್ ಅಲ್ಲಿ ಏನು ಜಾಸ್ತಿ ಇದೆ ಅದನ್ನ ಎರಡು ಕಡೆ ಬರೀಬೇಕು. ಇಲ್ಲಿ 1800. ಸೊ ಇದು ಕೂಡ 1800 ಬರೀಬೇಕು. ಎಷ್ಟು ಕಡಿಮೆ ಇದೆ ಅದನ್ನ ಬ್ಯಾಲೆನ್ಸ್ ಅನ್ನ ಏನ್ ಮಾಡಬೇಕು? ಇಲ್ಲಿ ಕ್ಯಾರಿ ಡೌನ್ ಮಾಡ್ಕೊಳ್ಬೇಕು. ಸೊ ಸೇಮ್ ಡೇಟಿಗೆ 31st ಏನ್ ಮಾಡಬೇಕು? ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರ್ಕೊಳ್ಬೇಕು. ಸೊ ಇಲ್ಲಿ ಏನ್ ಸ್ಪೇಸ್ ಬಿಟ್ಟಿರ್ತೀವಿ ಅಲ್ಲಿ ಬ್ಯಾಲೆನ್ಸ್ ಅನ್ನ ಬರೀಬೇಕು. ಸೊ ಈಗ ಬ್ಯಾಲೆನ್ಸ್ ಅನ್ನ ಹೇಗೆ ಮಾಡಬೇಕು? 1800 ಮೈನಸ್ ಟೋಟಲ್ ಎಕ್ಸ್ಪೆನ್ಸಸ್ ಮಾಡಬೇಕು. 1230 ಮಾಡಬೇಕು. ಎಷ್ಟು ಬರುತ್ತೆ ಬ್ಯಾಲೆನ್ಸ್? 570 ಬರುತ್ತೆ. ಎಷ್ಟು ಬರುತ್ತೆ? 570 ಬರುತ್ತೆ. ಸೊ ಅದನ್ನ ನಾವು ಇಲ್ಲಿ ಬರಿಬೇಕು. ಅದನ್ನ ಇಲ್ಲಿ ಬರಿಬೇಕು. ಸೊ ನೆಕ್ಸ್ಟ್ ಡೇಟ್ಗೆ ನಾವು ಏನ್ ಮಾಡಬೇಕು? ಆ ಬ್ಯಾಲೆನ್ಸ್ ಅನ್ನು ನಾವು ಇಲ್ಲಿ ಮತ್ತೆ ತಗೊಳ್ಬೇಕು. ಸೊ ಇಲ್ಲಿ ಬರಿಬೇಕು. ಸೊ ಅಮೌಂಟ್ ಟೋಟಲ್ ಆದ್ಮೇಲೆ ಅದರ ಕೆಳಗಡೆ ಬರಬೇಕು. ಸೊ ಡೇಟ್ ಅನ್ನ ಬರೆದು ಅಮೌಂಟ್ ಬರ್ಕೊಳ್ಬೇಕು. ಸೊ ಅಮೌಂಟ್ ರಿಸೀವ್ಡ್ ಎಷ್ಟಿದೆ?
ಸೊ ಇಲ್ಲಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಏನಾಗುತ್ತೆ ಅದೇ ಏನಾಗುತ್ತೆ ನೆಕ್ಸ್ಟ್ ಮಂತ್ಗೆ ಏನಾಗುತ್ತೆ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಆಗುತ್ತೆ. ಸೊ ಡೇಟ್ ಏನಾಗುತ್ತೆ ಫಸ್ಟ್ ಫೆಬ್ರವರಿ ಆಗುತ್ತೆ, ಫಸ್ಟ್ ಫೆಬ್ರವರಿ. ಸೊ ಇಲ್ಲಿ ಅಮೌಂಟ್ ಕಾಲಮ್ ಅಲ್ಲಿ 570 ಬರುತ್ತೆ, 570 rupees ಉಳಿದಿರುತ್ತೆ, 570 ಬರುತ್ತೆ. ಇಲ್ಲಿ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರೀತೀವಿ. ಸೊ ಟೋಟಲ್ ಏನಾಗಿರುತ್ತೆ, ಸೊ ಟೋಟಲ್ ಕೆಳಗಡೆ ನಾವು ಬರೀತೀವಿ, ಅಂದ್ರೆ ಟೋಟಲ್ ಕೆಳಗಡೆ ಲೈನ್ ಅಲ್ಲಿ ನಾವು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರೀತೇವೆ. 570 rupees ಇದೆ. ಇದಾದ್ಮೇಲೆ ನಾವೇನ್ ಮಾಡ್ಬೇಕು, ಇಲ್ಲೇ ಬರಿಬೇಕು. ಸೊ ಇಲ್ಲೇ ಏನ್ ಬರಿಬೇಕು ಅಂತಂದ್ರೆ ಎಷ್ಟು ಎಕ್ಸ್ಪೆನ್ಸಸ್ ಆಗಿರುತ್ತೆ. ಸೊ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ 1230 ಆಗಿದೆ ಎಕ್ಸ್ಪೆನ್ಸಸ್. ಸೊ ಅದೇ ಎಕ್ಸ್ಪೆನ್ಸಸ್ ಅನ್ನ ನಾವೇನ್ ಮಾಡ್ತೀವಿ, ಅಷ್ಟು ಅಮೌಂಟ್ ಅನ್ನ ನಾವು ಮತ್ತೆ ಕ್ಯಾಶ್ ಅನ್ನ ರಿಸೀವ್ ಮಾಡ್ಕೊಳ್ತೇವೆ. ಸೊ ಅದಕ್ಕೆ ಇಲ್ಲೇ ಬರಿಬೇಕು. ಸೊ 570 ಆಗಿರುತ್ತೆ. ಸೊ ಮತ್ತೆ ಇದರ ಕೆಳಗಡೆ ನಾವೇನ್ ಮಾಡ್ಬೇಕು, ಸೊ ನನಗೆ ಇಲ್ಲಿ ಸ್ಪೇಸ್ ಇಲ್ಲ ಹಾಗಾಗಿ ನೀವೇ ಬರೀರಿ. 570 ಇದೆ. ಸೊ ಇದರ ಕೆಳಗಡೆ ನಾವೇನ್ ಮಾಡ್ಬೇಕು 1230 ಬರಿಬೇಕು. ಕ್ಯಾಶ್ ರಿಸೀವ್ಡ್ 1230 ಬರಿಬೇಕು. ಡೇಟ್ ಕೂಡ ಸೇಮ್ ಬರಿಬೇಕು, ಫೆಬ್ರವರಿ 1 ಬರಿಬೇಕು. ಸೊ ಪರ್ಟಿಕ್ಯುಲರ್ಸ್ ಕಾಲಮ್ ಅಲ್ಲಿ ನೀವೇನ್ ಮಾಡ್ಬೇಕು, ಕ್ಯಾಶ್ ರಿಸೀವ್ಡ್ ಅಂತ ಬರಿಬೇಕು. ಪರ್ಟಿಕ್ಯುಲರ್ಸ್ ಕಾಲಮ್ ಅಲ್ಲಿ ಕ್ಯಾಶ್ ರಿಸೀವ್ಡ್ ಅಂತ ಬರಿಬೇಕು. ಎಷ್ಟು ಬರಿಬೇಕು ಅಮೌಂಟ್ 1230 ಬರಿಬೇಕು. ಸೊ ಇವೆರಡನ್ನು ಟೋಟಲ್ ಮಾಡಿದಾಗ 570 ಮತ್ತೆ 1230 ಎರಡನ್ನು ಟೋಟಲ್ ಮಾಡಿದಾಗ ನಮಗೆ ಮತ್ತೆ ಎಷ್ಟಾಗುತ್ತೆ, ಅದು 1800 ಆಗುತ್ತೆ. ಸೊ ಈ ತರ ನಾವೇನ್ ಮಾಡ್ಬೇಕು, ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಸೊ ಇಲ್ಲಿ ಜಾಸ್ತಿ ಅಡ್ಜಸ್ಟ್ಮೆಂಟ್ ಇದಾವೆ, ನಿಮ್ಗೆ ಇಷ್ಟು ಅಡ್ಜಸ್ಟ್ಮೆಂಟ್ ಬರೋದಿಲ್ಲ. ನೀವೇನ್ ಮಾಡಬೇಕು, ಯಾವ್ಯಾವ ತರದ ಎಕ್ಸ್ಪೆನ್ಸಸ್ಗಳು ಯಾವ ಕಾಲಮ್ ಅಲ್ಲಿ ಬರ್ತವೆ ಅನ್ನೋದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅಷ್ಟು ನಿಮ್ಗೆ ಗೊತ್ತಾದ್ರೆ ನೀವೇನ್ ಮಾಡ್ಬೋದು, ಈಸಿಲಿ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಅನ್ನ ಸ್ಟಾರ್ಟ್ ಮಾಡ್ತೇನೆ. ಸೊ ಅಲ್ಲಿ ಡಿಫ್ರೆಂಟ್ ಫಾರ್ಮ್ಯಾಟ್ ಇರುತ್ತೆ. ಸೊ ಪೆಟ್ಟಿ ಕ್ಯಾಶ್ ಬುಕ್ ಫಾರ್ಮ್ಯಾಟ್ ಈ ತರ ಇರುತ್ತೆ. ನೀವು ಪೆಟ್ಟಿ ಕ್ಯಾಶ್ ಬುಕ್ ಫಾರ್ಮ್ಯಾಟ್ ಅನ್ನ ನೀವು ಸರಿಯಾಗಿ ನೆನಪಿಟ್ಕೊಳ್ಬೇಕು. ಸೊ ಕಾಲಮ್ ಈಸಿ ಇದೆ. ಫಸ್ಟ್ ಕಾಲಮ್ ಅಮೌಂಟ್ ರಿಸೀವ್ಡ್ ಕಾಲಮ್ ಇರುತ್ತೆ, ಸೆಕೆಂಡ್ ಕಾಲಮ್ ಡೇಟ್ ಕಾಲಮ್ ಇರುತ್ತೆ, ಥರ್ಡ್ ಕಾಲಮ್ ಪರ್ಟಿಕ್ಯುಲರ್ಸ್ ಕಾಲಮ್ ಇರುತ್ತೆ, ಫೋರ್ತ್ ಕಾಲಮ್ ವೋಚರ್ ನಂಬರ್ ಇರುತ್ತೆ, ಫಿಫ್ತ್ ಕಾಲಮ್ ಅಮೌಂಟ್ ಪೇಡ್ ಕಾಲಮ್ ಇರುತ್ತೆ. ಸೊ ಇಷ್ಟನ್ನ ನೀವು ನೆನಪಿಟ್ಕೊಳ್ರೆ ನೀವು ಈಸಿಲಿ ಪೆಟ್ಟಿ ಕ್ಯಾಶ್ ಬುಕ್ ಅನ್ನ ಹಾಕೊಳ್ಬಹುದು. ಲಾಸ್ಟ್ ಕಾಲಮ್ ನಿಮಗೆ ಅನಾಲಿಸಿಸ್ ಆಫ್ ಪೇಮೆಂಟ್ ಇರುತ್ತೆ. ಸೊ ಯಾವ ತರ ಪೇಮೆಂಟ್ ಇರ್ತವೆ ಅದನ್ನ ನಾವು ಅಲ್ಲಿ ಕಾಲಮ್ಸ್ ಗಳನ್ನ ಬೇಸಿಸ್ ಆನ್ ದ ಕ್ವಶನ್ ನಾವೇನ್ ಮಾಡ್ತೇವೆ, ಇಲ್ಲಿ ಕಾಲಮ್ಸ್ ಗಳನ್ನ ಹಾಕೊಳ್ತೇವೆ. ಸೊ ಇದಿಷ್ಟು ಪೆಟ್ಟಿ ಕ್ಯಾಶ್ ಆಗಿದೆ. ನಿಮಗೆ ಇದರಲ್ಲಿ ಯಾವುದೇ ತರಹದ ಡೌಟ್ಸ್ ಇದ್ದಲ್ಲಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು.